ವೈದ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಜಲಿ. ಆಯುರ್ವೇದ ಪಂಚಕರ್ಮ ವಿಷಯದಲ್ಲಿ ಎಂಡಿ ಮಾಡಿ ಕಳೆದ 10 ವರ್ಷಗಳಿಂದ ತಮ್ಮ ಆಯುರ್ವೇದ ವೃತ್ತಿ ಸೇವೆ ಸಲ್ಲಿಸುತ್ತಿರುವ ಹೆಸರಾಂತ ವೈದ್ಯರಾದಂತಹ ಅಜಿತ್ ಪವಾರ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ನಾನು ಡಾಕ್ಟರ್ ಅಜಿತ್ ಪವಾರ್, ಪಂಚಕರ್ಮ MD ಮಾಡ್ಕೊಂಡಿದ್ದೀನಿ. ನಮ್ಮ ಆಸ್ಪತ್ರೆಗಳು ಅಂದರೆ SB ಮಲ್ಟಿ ಸ್ಪೆಷಾಲಿಟಿ ಆಯುರ್ವೇದ ಹಾಸ್ಪಿಟಲ್ಸ್, ಬೆಂಗಳೂರು, ಮೈಸೂರು ಮತ್ತು ಬಿಜಾಪುರ ಅಂತ 4 ಬ್ರಾಂಚಸ್ ಇದೆ. ಮೈಸೂರು ಯಾದವಗಿರಿಲಿದೆ, ಬೆಂಗಳೂರಲ್ಲಿ ಜಯನಗರ ಮತ್ತು ಹೆಬ್ಬಾಳು ಕೆಂಪಾಪುರ ಹತ್ರ ಇದೆ. ಆಮೇಲೆ ಬಿಜಾಪುರ ದೇವರಿಪ್ಪರಿಗೆ ಅಂತ ತಾಲೂಕ್ ಪ್ಲೇಸ್ ಅಲ್ಲಿ ಇದೆ. ಹೀಗಾಗಿ ನಾವು ಸಾಧಾರಣ 10 ವರ್ಷದಿಂದ ಪಂಚಕರ್ಮ MD ಮಾಡಿಕೊಂಡು ಪಂಚಕರ್ಮದಲ್ಲಿ ಸುಮಾರು ಹಳೆ ಕಾಯಿಲೆಗಳು ಅಂದರೆ ಕ್ರಾನಿಕ್ ಡಿಸೀಸಸ್ ಅಂದರೆ ಈ ಸಂಧಿವಾತ ಸಂಬಂಧಪಟ್ಟದಾಗಲಿ, ಆಮವಾತ ಅಥವಾ ಈ ಕ್ರಾನಿಕ್ ಬ್ಯಾಕ್ ಪೇನು, ಸ್ಪೈನಲ್ ಕಾರ್ಡ್ ಸಂಬಂಧಪಟ್ಟದ್ದು ಅಥವಾ ಡಯಾಬಿಟಿಕ್ಸ್, ನ್ಯೂರೋಪತಿ, ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಆಗುವಂಥದ್ದು, ಈ ಥರ ಸುಮಾರು ಹಳೆ ಕಾಯಿಲೆಗಳನ್ನು ನಾವು ವಾಸಿ ಮಾಡ್ತಾ ಬರ್ತಾಯಿದ್ದೀವಿ. ಸರ್, ಮೊದಲನೇದಾಗಿ ಆಯುರ್ವೇದ ಪದ್ಧತಿ ಅಂದರೆ ಏನು, ಅದರಲ್ಲಿ ಏನೇನಿದೆ ಅಂತ ಹೇಳಿ. ಆಯುರ್ವೇದ ಅಂದಾಗ ಅದರಲ್ಲಿ ಆಯುರ್ವೇದ ಅಂದರೆ ಆಯು ಮತ್ತು ವೇದ, ಇದರಲ್ಲಿ 2 ಅಕ್ಷರಗಳು ಬರುತ್ತೆ. ಆಯು ಅಂದರೆ ಲೈಫು ಮತ್ತು ವೇದ ಅಂದರೆ ಸೈನ್ಸು. ಲೈಫ್ ಸೈನ್ಸ್ ಅಂತ ಹೇಳ್ತೀವಿ. ನಮ್ಮ ಜೀವನ ಪದ್ಧತಿಯಲ್ಲಿ ನಾವು ಹೇಗೆ ಅಳವಡಿಸ್ಕೋಬೇಕು ಮತ್ತು ಕಾಯಿಲೆ ಬರದಿರುವಾಗ ಹೇಗೆ ನೋಡ್ಕೊಳ್ಬೇಕು ಅನ್ನೋದು ಒಂದು ಶಾಸ್ತ್ರ ಇದು. ಅಂದರೆ ಬೆಳಗ್ಗೆ ಎದ್ದು ದಿನಚರಿ ನಮ್ಮ ಸ್ಟಾರ್ಟ್ ಅಂದರೆ ಹಾಸಿಗೆಯಿಂದ ಎದ್ದು ಮತ್ತು ನಮಗೇನು ಬೆಳಗ್ಗೆ ದಿನಶೌಚ ಕಾರ್ಯಕ್ರಮಗಳಾಗಲಿ, ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು ಮತ್ತು ಯಾವ ಥರ ನಮ್ಮ ದಿನ ಮುಗೀತದೆ, ಆಮೇಲೆ ಕೊನೆಗೆ ಮಲಗುವವರೆಗೂ ನಾವು ಆಯುರ್ವೇದನ ಯಾವ ಥರ ಅಳವಡಿಸ್ಬೇಕು ಅನ್ನೋದನ್ನೇ ಈ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ಇರುವಂಥದ್ದು. ಜೊತೆಯಲ್ಲಿ ನಾವು ಕಾಯಿಲೆ ಬಂದಾಗ ವೈದ್ಯ ಪದ್ಧತಿಗಳನ್ನು ಯಾವುದು ಆಯುರ್ವೇದ ತೊಗೋಬೇಕು ಅಥವಾ ಅಲೋಪತಿ ತೊಗೋಬೇಕು ಅಥವಾ ಹೋಮಿಯೋಪತಿಗೆ ಹೋಗ್ಬೇಕಂತ ವಿಚಾರ ಮಾಡ್ತೀವಿ. ಬಟ್ ಆಯುರ್ವೇದದಲ್ಲಿ ನಾವು ಜೀವನ ಶೈಲಿ ಹೇಗೆ ಇರಬೇಕು ಮತ್ತು ಕಾಯಿಲೆ ಬರದಿರುವಾಗೆ ನಾವು ಹೇಗೆ ಇರಬೇಕು ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ ಥರದ್ದು ನಾವು ಆಯುರ್ವೇದನ ನಾವು ಸರಿಯಾಗಿ ತಿಳ್ಕೊಂಡು, ಪ್ರತಿಯೊಬ್ಬ ಮನುಷ್ಯ ಆಯುರ್ವೇದನ ಸರಿಯಾಗಿ ತಿಳ್ಕೊಂಡ್ರೆ ನಾವು ಕಾಯಿಲೆ ಇಲ್ಲದಿರುವಾಗೆ ಇರ್ಬೋದು. ಹಾಗಿದ್ರೆ ಡಾಕ್ಟ್ರೆ, ಆಯುರ್ವೇದದಲ್ಲಿ ಡಯಾಬಿಟಿಸ್ಗೆ ಪರಿಹಾರ ಇದೆಯಾ? ಅಂದರೆ ಹಿಂದಿನ ಕಾಲದಲ್ಲಿ ಸಕ್ಕರೆ ಕಾಯಿಲೆ ಅನ್ನೋದು ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗಿನ ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಕಾಮನ್ ಆಗಿಬಿಟ್ಟಿದೆ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಈಗ ನಾವು ಹಿಂದಿನ ಕಾಲದಲ್ಲಿ ಸಕ್ಕರೆ ಕಾಯಿಲೆ ಇಲ್ಲ ಅನ್ನೋದು ನಮಗೆ ಒಂದು ತಪ್ಪು ತಿಳುವಳಿಕೆ ಅಂತ ಇದೆ ನಮ್ಮ ಜನರಲ್ಲಿ. ಯಾಕಂದರೆ ಆಗಿನ ಆಹಾರ ಪದ್ಧತಿ ಆಗಿತ್ತು. ಅಂದರೆ ಸಿಹಿ ಪದಾರ್ಥಗಳು ಅಷ್ಟು ನಾವು ಪ್ರೊಸೆಸ್ ಫುಡ್ಗಳು ತಿಂತಿರಲಿಲ್ಲ, ಮತ್ತು ಡಯಾಗ್ನೋಸ್ ಮಾಡಲಿಕ್ಕೆ ಅಷ್ಟು ಟೂಲ್ಗಳು ಇರಲಿಲ್ಲ ಅಥವಾ ಅಷ್ಟು ಅವೇರ್ನೆಸ್ ಇರಲಿಲ್ಲ. ಬಟ್ ಇದು ಆಯುರ್ವೇದ ಪದ್ಧತಿ ಇರೋದು ಸಾಧಾರಣವಾಗಿ 4000-5000 ಹಳೆ ವರ್ಷಗಳ ಇತಿಹಾಸ ಇದೆ. ಅದನ್ನು ನಾವು ನೋಡಿದಾಗ ನಮ್ಮ ಚಿಕಿತ್ಸಾ ಪದ್ಧತಿ ಅಂದರೆ ಆಯುರ್ವೇದದಲ್ಲಿ ಇದನ್ನು ಪ್ರಮೇಹ ಅಂತ ಹೇಳ್ತೀವಿ. ಪ್ರಮೇಹ ಅಂತಂದಾಗ ಸುಮಾರು 20 ವೆರೈಟಿ ಸಕ್ಕರೆ ಕಾಯಿಲೆಗಳು ಹೇಳ್ತೀವಿ. ವಾತಜ ಪ್ರಮೇಹ, ಪಿತ್ತಜ ಪ್ರಮೇಹ ಅಥವಾ ಕಫಜ ಪ್ರಮೇಹ ಅಂತೇಳಿ 20 ವೆರೈಟಿ ಹೇಳ್ತೀವಿ. 20 ವೆರೈಟಿಯಲ್ಲಿ ನಾವು ವಾತಜ ಪ್ರಮೇಹದಲ್ಲಿ ಮಧುಮೇಹ ಅಂತ, ಈಗೇನು ನಾವು ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಲ್ಲ, ಅದನ್ನು ಮಧುಮೇಹ ಅಂತ ಹೇಳ್ತೀವಿ. ಮಧುಮೇಹ ಅಂದಾಗ, ಮಧು ಅಂದಾಗ ನಾವು ಈ ಜೇನು ಅಂತ ಹೇಳ್ತೀವಲ್ಲ, ಹನಿಗೆ ಅದು ಸ್ವೀಟ್ ಇರುತ್ತಲ್ಲ, ಹಾಗಾಗಿ ಸಕ್ಕರೆ ಸ್ವೀಟ್ ಅಂತ ಹೇಳ್ತೀವಿ. ಹಾಗೆ ಯೂರಿನ್, ಸ್ವೀಟ್ ಯೂರಿನ್ ಅಂತ ಹೇಳ್ತೀವಿ. ಅಸಲಾಗಿ ಮಧುಮೇಹ ಅಂದರೆ ಹನಿ ಇನ್ ಯೂರಿನ್ ಅಂತ ಆ ಥರ ಬರುತ್ತೆ ಅದು ವರ್ಡ್ ಮೀನಿಂಗ್. ಆದರೆ ಸಕ್ಕರೆ ಪ್ರಮಾಣ ಅಥವಾ ಗ್ಲುಕೋಸು, ಏನು ಸಕ್ಕರೆ ಅಂತ ಏನು ಹೇಳ್ತಿಲ್ಲ, ಗ್ಲುಕೋಸು ಯೂರಿನಲ್ಲಿ ಕಾಣುವಂಥದ್ದು ಅಂದರೆ ಅದನ್ನು ಮಧುಮೇಹ ಅಂತ ಹೇಳ್ತೀವಿ. ಅದು ಒಂದು ಮೆಟಬಾಲಿಕ್ ಡಿಸಾರ್ಡರ್. ನಮ್ಮ ಮೆಟಬಾಲಿಕ್ ಆ್ಯಕ್ಟಿವಿಟಿ ಏನು ಬಾಡಿಯಲ್ಲಿ ಆಗಬೇಕಾಗಿದ್ದು ಸರಿಯಾಗಿ ಆಗದಿರುವಾಗ ನಮಗೆ ಕೊಲೆಸ್ಟ್ರಾಲ್ ಬರೋದಂತಾಗಲಿ, ಈ ಹಾರ್ಟ್ ಸಮಸ್ಯೆ ಬರೋದಾಗಲಿ, ಅಥವಾ ಈ ಕಿಡ್ನಿ ಸಮಸ್ಯೆ ಬರೋದಾಗಲಿ, ಅಥವಾ ಈ ಏನು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಈ ರಕ್ತನಾಳಗಳ ಸಂಬಂಧಪಟ್ಟು ಇವೆಲ್ಲ ಮೆಟಬಾಲಿಕ್ ಡಿಸಾರ್ಡರ್ಸ್ ಇರುತ್ತೆ. ಹೀಗಾಗಿ ಇದನ್ನು ನಾವು ನಮ್ಮ ಬಾಡಿಯಲ್ಲಿರುವಂಥ ದೋಷಗಳು, ವಾತ ಮತ್ತು ಕಫ ದೋಷ ವೇರಿಯೇಷನ್ ಆದಾಗ ಇದು ಕಾಯಿಲೆ ಬರುವಂಥ. ಯಾವಾಗ ಕಫ ಅಂತ ಬಂದಾಗ ಈ ಲೈಫ್ ಸ್ಟೈಲ್ ಚೇಂಜಸ್ ಆಗಿ ಬರುವಂಥದ್ದು. ಹಾಗಿದ್ರೆ ಡಾಕ್ಟ್ರೆ, ಈ ಮಧುಮೇಹ ಅನ್ನೋದು ಯಾವ ವಯಸ್ಸಿನವ್ರಿಗೆ ಬರುತ್ತೆ? ವಯಸ್ಸು ಅಂತ ಏನು, ಈಗ ನಾವು ಇತ್ತೀಚಿನ ದಿನ ನೋಡಿದ್ರೆ ಮಕ್ಕಳುಗಳಲ್ಲಿನೂ ಜಾಸ್ತಿ ಆಗ್ತಿದೆ. ಆಮೇಲೆ ಈ ಏಜ್ ಆದವ್ರಿಗಂತ ಅಂದರೆ ಇವತ್ತು ಏಜು, ಸೆಕ್ಸು ಅಥವಾ ನಾವು ಈ ಟೈಮಲ್ಲಿ ಬರುತ್ತಂತ ಹೇಳೋಕ್ಕಾಗಲ್ಲ. ಆದರೆ ಈ ಮಕ್ಕಳಲ್ಲಿ ಬರುವಾಗ ಈಗ ಜೋವೆನೈಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಆಮೇಲೆ ಏಜ್ ರಿಲೇಟೆಡ್, ಈಗ ನಾವು ಏನು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿ ಈಗಿನ ಆಹಾರ ಪದ್ಧತಿಗಳು ತಿನ್ನುವಾಗ ಅಥವಾ ಆಸೆ ಸುಖಮ್ ಅಂತ ಹೇಳ್ತೀವಿ. ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ತಿಂದು ಕೂಡಲೇ ಒಂದೇ ಕಡೆ ಇರುವಂಥದ್ದು ಅಥವಾ AC ಎನ್ವಿರಾನ್ಮೆಂಟ್ಲಿ ಇರುವಂಥದ್ದು. ಆಮೇಲೆ ಸ್ವಪ್ನ ಸುಖಮ್ ಅಂತ ಹೇಳ್ತೀವಿ. ಸ್ವಪ್ನ ಸುಖಮ್ ಅಂದಾಗ ತಿಂದು ಹಗಲೊತ್ತು ಮಲ್ಕೊಳ್ಳೋದು ಅಂದರೆ ದಿವಾ ಸ್ವಪ್ನ ಅಂತ ಹೇಳ್ತೀವಿ. ಅಥವಾ ಆಹಾರ ತಿಂದ್ಕೊಳ್ಳೆ ಮಲಗುವಂಥದ್ದಾಗಲಿ, ಅಥವಾ
ದಧಿನಿ ಅಂತ ಹೇಳ್ತೀವಿ. ದಧಿನಿ ಅಂದರೆ ಈ ಹಾಲು ಮತ್ತು ಮೊಸರಿನ ಏನು ಪ್ರಿಪ್ರೇಷನ್ಸ್ ಇದೆ, ಅಂದರೆ ಮೊಸರು ತಿಂದ್ಕೊಂಡು ಊಟ ಮಾಡಿ ಇಮಿಡಿಯೇಟ್ಲಿ ಮಲಗೋದಾಗಲಿ, ಅಥವಾ ಈ ಇಮಿಡಿಯೇಟ್ಲಿ ಮಿಲ್ಕ್ ಪ್ರಿಪ್ರೇಷನ್ಸ್ ಅಂದರೆ ಬೆಣ್ಣೆ ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇರುವಂಥದ್ದು ಆಹಾರ ತಿನ್ನೋದಾಗಲಿ. ಆಮೇಲೆ ಗ್ರಾಮ್ಯ ಓದಕನ ಅಂತ ಹೇಳ್ತೀವಿ. ಗ್ರಾಮ್ಯ ಓದಕ ಅಂತಂತ ರಸ ಅಂತಂದಾಗ ಈ ಮೀಟ್ ಪ್ರಿಪ್ರೇಷನ್ಸ್ಗಳು ಯಾವುದು ಅಕ್ವಾಟಿಕ್ ಅಂದರೆ ಈ ಸಮುದ್ರದ ಅಕ್ಕಪಕ್ಕ ಇರುವಂಥದ್ದು ಸಮುದ್ರ ಸಂಬಂಧಪಟ್ಟ ಅಂದರೆ ಮೀನು ಈ ಥರದ್ದು ಮಾರ್ಸಿ ಲ್ಯಾಂಡಲ್ಲಿರುವಂಥ ಆಹಾರ ಪದ್ಧತಿ ತೊಗೊಂಡಾಗ ಏನಾಗುತ್ತೆ, ಅವರಿಗೆ ಕಫ ಜಾಸ್ತಿ ಆಗುತ್ತೆ. ಆ ಕಫದ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಆದಾಗ ಕಫ ಮತ್ತು ವಾತದೋಷ ಇದು ಆಗಿ ವಿಶೇಷನಾಗಿ ನಮ್ಗೆ ಏನಾಗುತ್ತೆ ಈ ಕಾಯಿಲೆ ಬರಲಿಕ್ಕೆ ಇದಾಗುತ್ತೆ. ಆಮೇಲೆ ಮಿಲ್ಕ್ ಪ್ರಾಡಕ್ಟು ಮತ್ತು ಮಿಲ್ಕ್ ಪ್ರಿಪ್ರೇಷನ್ ಆದಾಗ ಅಂದರೆ ಖವಾ ಬೇಕ್ರಿ ಐಟಮ್ಸ್ ಅಂತ ಹೇಳ್ತೀವಿ, ಅಥವಾ ಎಲ್ಲಿ ಮಿಲ್ಕ್ ಜಾಸ್ತಿ ಹಾಕಿ ಅಥವಾ ಸ್ವೀಟ್ ಜಾಸ್ತಿ ಹಾಕಿ ತಿಂದು ಇರುವಾಗ ನಮ್ಮ ಕಫ ಡಾಮಿನೆಂಟ್ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಶುಗರ್ ಬರಲಿಕ್ಕೆ ಚಾನ್ಸ್. ಅದರ ಜೊತೆಲಿ ನವ ಅನ್ನ ಅಂತೇಳಿ, ನವ ಅಂತ ಅಂದಾಗ ಹಿಂದೆ ಈ ಅಕ್ಕಿ ಆಗಲಿ ಅಥವಾ ಬಾರ್ಲಿ ಆಗಲಿ ಅಥವಾ ರಾಗಿ ಆಗಲಿ ಅಥವಾ ಜೋಳ ಇವೆಲ್ಲ ವರ್ಷಗಟ್ಟಲೆ ಅದನ್ನು ಶೇಖರಣೆ ಮಾಡಿ ನೆಕ್ಸ್ಟ್ ವರ್ಷಕ್ಕೆ ಇವತ್ತು ಹೊಸ ಧಾನ್ಯಗಳನ್ನು ನಾವು ಒಂದು ಪ್ರಿಸರ್ವ್ ಮಾಡಿ ನೆಕ್ಸ್ಟ್ ಇಯರ್ಗೆ ಯೂಸ್ ಮಾಡ್ತಿದ್ವಿ. ಅಂದರೆ ಹಳೆ ಪುರಾಣ ಅಂತ ಹೇಳ್ತೀವಿ. ಪುರಾಣ ಅಂದಾಗ 1 ವರ್ಷ ಅಥವಾ 6 ತಿಂಗಳ ಹಳೆ ಅಕ್ಕಿ ಅಥವಾ ದವಸ ಧಾನ್ಯಗಳು ತಿಂದಾಗ ಅದರಿಂದ ನಮಗೆ ಈ ಇನ್ಸ್ಟಂಟ್ ಗ್ಲುಕೋಸ್ ಲೆವೆಲ್ ಏನಿದೆಲ್ಲ ಕಡಿಮೆಯಾಗಿ ಪ್ರಮಾಣಗಳು ಇದಾಗ್ತಿತ್ತು. ಆಮೇಲೆ ಏನು ಕಾರ್ಬೋಹೈಡ್ರೇಟ್ಸ್ ನಾವು ಆಹಾರ ತಿಂದ್ರೂ ಅದರಲ್ಲಿ ನಾವು ಅಷ್ಟು ಶುಗರ್ ಪ್ರಮಾಣ ಕಾಣ್ತಿರ್ಲಿಲ್ಲ. ಅದರ ಜೊತೆಯಲ್ಲಿ ನಾವು ಗುಡವಿಕೃತ ಅಂತ ಹೇಳ್ತೀವಿ. ಗುಡವಿಕೃತ ಅಂದರೆ ಈ ಬೆಲ್ಲ ಮತ್ತು ಬೆಲ್ಲದ ಜಾಗ್ರಿ ಪ್ರಿಪ್ರೇಷನ್ಸ್ ಹೇಳ್ತೀವಿ. ಅಂದರೆ ಇವತ್ತಿನ ಪಾಯಸಗಳಾಗಲಿ ಅಥವಾ ಈ ಏನು ಪ್ರೊಸೆಸ್ಡ್ ಫುಡ್ ಆಗಲಿ ಅಥವಾ ಬೇಕ್ರಿ ಐಟಮ್ಸು, ಬೇಕ್ರಿ ಸ್ವೀಟ್ಸ್ ಆಗಲಿ, ಆಮೇಲೆ ಫ್ರೋಝನ್ ಫುಡ್ ಆಗಲಿ ಅಥವಾ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರುವಂಥ ಈಗ ಇವತ್ತು ನೀರು ತೊಗೊಂಡ್ರು ನಾವು ಪ್ರಿಸರ್ವೇಟಿವ್ ಹಾಕಿ ಕುಡಿತಾರಂಥ ಪರಿಸ್ಥಿತಿ ಇದೆ. ಹಾಗಾಗಿ ಯಾವಾಗ ಈ ಪ್ರೊಸೆಸ್ಡ್ ಫುಡ್ಡು, ಬೇಕ್ರಿ ಐಟಮ್ಸ್ ಆಗಲಿ ಅಥವಾ ಫ್ರೋಝನ್ ಫುಡ್ಡು ಎಲ್ಲನೂ ಫ್ರಿಜ್ಜಲ್ಲಿ ಮಾಡಿ ತಿನ್ನುವಂಥದ್ದು ಅಥವಾ ಪ್ಯಾಕ್ಡ್ ಫುಡ್ಡು ಇವೆಲ್ಲನೂ ಏನಾಗುತ್ತೆ ಕೆಮಿಕಲಿಂದ ಟ್ರೀಟ್ ಮಾಡಿ ಬರುವಂಥದ್ದು. ಹಾಗಾಗಿ ಈ ಇವತ್ತಿನ ಆಹಾರ ಕೆಮಿಕಲಿಂದ ನಾವು ಪ್ರೊಸೆಸ್ ಮಾಡುವಾಗಲ್ದೇ ಆಹಾರ ಏನು ನಾವು ಧಾನ್ಯಗಳು ಅಥವಾ ಕಾಳು ಪದಾರ್ಥಗಳು ಅಥವಾ ಯಾವುದೇ ತರಕಾರಿಗಳು ನಾವು ಈ ರೈತರಿಂದ ಮಾರ್ಕೆಟಿಂದ ತರುವಾಗ ಅದಕ್ಕಿಂತ ಮುಂಚೆನೇ ಅದು ಕೆಮಿಕಲಿಂದ ಟ್ರೀಟ್ ಆಗಿರ್ತದೆ. ಹೇಗೆ ಅಂದರೆ ಈ ಇನ್ಸೆಕ್ಟ್ಸ್ ನಾವು ಬರಬಾರ್ದು ಅಂತ ಪೆಸ್ಟಿಸೈಡ್ಸ್ ಹೊಡಿತೀವಿ, ಚೆನ್ನಾಗಿ ಇಳುವರಿ ಬರಬೇಕು ಅಂತ ಇವತ್ತು ಫರ್ಟಿಲೈಸರ್ಸ್ಗಳು ಹಾಕ್ತೀವಿ. ಅದರ ಜೊತೆಯಲ್ಲಿ ಆ ಹೂಗಳು ಚೆನ್ನಾಗಿ ಬರಬೇಕು ಅಥವಾ ಇಳುವರಿ ಚೆನ್ನಾಗಿ ಬರಬೇಕಂತ ಅದಕ್ಕೆ ಆದ ಪರ್ಟಿಕ್ಯುಲರ್ ಕೆಮಿಕಲ್ಸ್ಗಳು ಪೆಸ್ಟ್ ಹಿಡಿಬಾರ್ದಂತಿದ್ದಾಗಿ ಆ ಕೆಮಿಕಲ್ಸು ಇವತ್ತು ವಿಷ ಅಂದರೆ ನಾವು ದೂಷಿ ವಿಷ ಅಂತ ಹೇಳ್ತೀವಿ. ಆ ವಿಷಗಳು ಫುಡ್ ಜೊತೆಲಿ ಬಂದಾಗ ಇವತ್ತು ನಾವು ಯಾವುದು ಹೆಸರು ಇಡ್ಲಿಕ್ಕಾಗಲ್ಲ ಆ ಥರದ್ದು ಕಾಯಿಲೆಗಳು ಬರ್ತಾಯಿದೆ. ಸಾಮಾನ್ಯವಾಗಿ ಪಾರ್ಕಿನ್ಸನ್ಸ್ ಹೇಳ್ತೀವಿ. ಪಾರ್ಕಿನ್ಸನ್ ಡಿಸೀಸು ಈ ವಿಷಪೂರಿತ ಆಹಾರದಿಂದ ಬರೋದು. ಹಾಗೆ ಅದೇ ಥರನೇ ನಾವು ಇವತ್ತು ಶುಗರ್ ಜಾಸ್ತಿ ಆಗಲಿಕ್ಕೆ ಕಾರಣ ಅಂದರೆ ನಾವು ಸೆಡೆಂಟ್ರಿ ಲೈಫ್ ಸ್ಟೈಲು ಮತ್ತು ಈ ಫ್ರೋಝನ್ ಫುಡ್ ಆಗಲಿ ಅಥವಾ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗಿದ್ದಕ್ಕೆ ಬರ್ತಾ ಇರೋದು. ಸರ್, ಇವಾಗ ಮಾಡರ್ನ್ ಡಯಾಬಿಟಿಸಲ್ಲಿ ಟೈಪ್ 1 ಟೈಪ್ 2 ಅಂತ ಹೇಳಿ ವಿಧಗಳಿದೆ. ಹಾಗೆ ಆಯುರ್ವೇದಿಕ್ ಡಯಾಬಿಟಿಸಲ್ಲಿ ಕೂಡ ಯಾವುದಾದ್ರೂ ವಿಧಗಳಿದೆಯಾ ಅಂತ? ಹೌದು, ಆಗಲೇ ಹೇಳ್ದಂಗೆ ನಾವು ವಾತಜ, ಪಿತ್ತಜ, ಕಫಜ ಅಂತ 20 ವೆರೈಟಿ ಹೇಳ್ತೀವಿ. ಅದರಲ್ಲಿ ನಾವು ಮತ್ತೆ ಮೇಜರಾಗಿ ಡಿವೈಡ್ ಮಾಡಿದಾಗ ಸಹಜ ಪ್ರಮೇಹ ಮತ್ತು ಅಪತ್ಯ ನಿಮಿತ್ತಜ ಪ್ರಮೇಹ ಅಂತ ಹೇಳ್ತೀವಿ. ಸಹಜ ಅಂದರೆ ಕಾಂಜನೆಂಟಲ್, ನಾವು ತಂದೆ ತಾಯಿಯಿಂದ ಹೆರಿಡಿಟರಿ ಆಗಿ ಬರುವಂಥದ್ದು ಸಹಜ ಪ್ರಮೇಯ ಅಂತ ಹೇಳ್ತೀವಿ. ಅಪತ್ಯ ನಿಮಿತ್ತೇಜ ಅಂದರೆ ಪಥ್ಯ ಮಾಡುವಂಥದ್ದನ್ನು ಅಂದರೆ ನಾವು ಆಹಾರ ಪದ್ಧತಿಯಲ್ಲಿ ಏನು ತಿನ್ನಬಾರ್ದು ಅಂತ ಹೇಳಿಬಿಟ್ಟು ತಿಂತೀವಲ್ಲ ಒಳ್ಳೆಯದನ್ನು, ಅದು ಪಥ್ಯ ಅಂತ ಹೇಳ್ತೀವಿ. ಅಪಥ್ಯ ಅಂದರೆ ನಾವು ಯಾವುದು ಅನ್ವಾಂಟೆಡ್ ಫುಡ್ಗಳು ಇವತ್ತಿನ ಏನು ಈ ಪ್ರೊಸೆಸ್ ಫುಡ್ ಆಗಲಿ ಅಥವಾ ಜಂಕ್ ಫುಡ್ ಆಗಲಿ ಮತ್ತು ಈ ಏನು ತುಂಬ ಬೇಕ್ರಿ ಐಟಮ್ಸ್ ಅಥವಾ ಏನು ಆಗಲೇ ಹೇಳ್ದಲ್ಲ ನಾನು ಕಾಸಿಟಿವ್ ಫ್ಯಾಕ್ಟರ್ಸಲ್ಲಿ ಈ ಥರದ್ದು ಇದ್ದಾಗ ಏನಾಗುತ್ತೆ ಅದು ಈ ನಾವು ಮಾಡ್ಕೊಳ್ಳೋಂಥ ಇದರಿಂದ ನಾವೇನಾಗುತ್ತೆ ಅದು ಸೆಕೆಂಡ್ ಟೈಪ್ಸು. ನಾವು ಫುಡ್ ಹ್ಯಾಬಿಟ್ಸಿಂದ ಅಥವಾ ನಮ್ಮ ಲೈಫ್ ಸ್ಟೈಲಿಂದ ಬರುವಂಥದ್ದು ಅದನ್ನು ಈ ಅಪತ್ಯ ನಿಮಿತ್ತ ಅಂತ 2 ಥರ ಹೇಳ್ತೀವಿ. ಹೀಗಾಗಿ ಇನ್ನು ಮಾಡರ್ನ್ ಹೋದಾಗ ಟೈಪ್ 1 ಟೈಪ್ 2 ಡಯಾಬಿಟಿಸ್. ಟೈಪ್ 1 ಅಂದಾಗ ಇದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್. ಅದು ನಮ್ಮ ಇಮ್ಯೂನ್ ಸಿಸ್ಟಮ್ ನಮಗೆ ಒಳಗಡೆ ಇನ್ಸುಲಿನ್ ಪ್ರೊಡಕ್ಷನ್ ಆಗದೇ ಪ್ಯಾನ್ಕ್ರಿಯಾಜು ತಾನು ಕಾಯಿಲೆಯಿಂದ ಅದಕ್ಕೆ ಆದ ಒಂದು ಸೆಲ್ಸ್ಗಳು ಇನ್ಸುಲಿನ್ ಪ್ರೊಡಕ್ಷನ್ ಆಗಿರುವಾಗ ಒಂದು. ಆಮೇಲೆ ಈ ಟೈಪ್ 2 ಅಂದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಇನ್ಸುಲಿನ್ ನಮಗೆ ಸಫಿಷಿಯೆಂಟಾಗಿ ಪ್ರೊಡಕ್ಷನ್ ಪ್ಯಾನ್ಕ್ರಿಯಾಸ್ ಮಾಡಿದ್ರು ಅದು ಸೆನ್ಸಿಟಿವಿಟಿ ಕಳ್ಕೊಂಡು ಟೈಪ್ 2 ಆಗಿ ಅವಾಗ ಎಕ್ಸ್ಟ್ರಾ ನಮಗೆ ಇನ್ಸುಲಿನ್ ಟ್ಯಾಬ್ಲೆಟ್ ಫಾರ್ಮಲ್ಲಿ ಬರುವಂಥದ್ದಾಗಲಿ. ಇನ್ನೊಂದು ಮಕ್ಕಳಿಗೆ ಬರುವಂಥ ಕಾಂಜೆನೆಂಟಲ್, ಅದು ಟೈಪ್ 1 ಬರುತ್ತೆ. ಜೊತೆಯಲ್ಲಿ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳಿದ್ರೆ ಅಂದರೆ ಈ ಗರ್ಭಿಣಿ ಹೆಣ್ಮಕ್ಳಿಗೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿನೂ
ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ಶುಗರ್ಲಿ ವ್ಯತ್ಯಾಸ ಆಗುತ್ತೆ. ಅದು ಮತ್ತು ಕಾಲಕ್ರಮೇಣ ಯಾವಾಗ ಹೆರಿಗೆ ಆದಮೇಲೆ ಮಗು ಹಾಲಿಗೆಲ್ಲ ಕುಡಿಸಿದಾಗ ಮತ್ತು ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಅದು ಮತ್ತೆ ನಾನ್ ಡಯಾಬಿಟಿಕ್ ಆಗಿ ಅದು ರಿವರ್ಸ್ ಆಗುತ್ತೆ ಮತ್ತು ರಿವರ್ಸಿಬಲ್ ಆಗಿದೆ. ಜೊತೆಯಲ್ಲಿ ಕೆಲವೊಬ್ಬರಿಗೆ ಏನಾಗುತ್ತೆ, ಅದು ಅದೇ ಥರ ಅವರು ಆಹಾರಗಳು ಮತ್ತು ಏನು ಕಾಸಿಟಿವ್ ಫ್ಯಾಕ್ಟರ್ಸ್ ನಾವೇನು ಹೇಳ್ದೇವಲ್ಲ, ಅದೇ ಥರ ಆಹಾರದಲ್ಲಿ ನಾವು ಕಂಟಿನ್ಯೂ ಮಾಡ್ಕೊಂಡ್ರೆ ಇವನಿಗೆ ಗೆಸ್ಟೇಷನಲ್ ಡಯಾಬಿಟಿಸ್ ಅದು ಕಂಟಿನ್ಯೂಟಿ ಆಗಿ ಅದು ಡಯಾಬಿಟಿಸ್ ಆಗಿಯೂ ಪರಿಣಾಮ ಆಗುವಂಥದ್ದು ಚಾನ್ಸಸ್ ಇದೆ. ಹಾಗಾಗಿ ಅದನ್ನು ನಾವು ಪ್ರಾಪರ್ ಟ್ರೀಟ್ಮೆಂಟು ಮತ್ತು ವೈದ್ಯರ ಸಲಹೆ ತೊಗೊಂಡ್ರೆ ಅದನ್ನು ರಿವರ್ಸ್ ಮಾಡ್ಬೋದು. ಓಕೆ, ಹಾಗಿದ್ರೆ ಸಾಮಾನ್ಯವಾಗಿ ಈಗ ಜನರೆಲ್ಲ ಅಂದರೆ ಡಯಾಬಿಟಿಸ್ ಕಾಯಿಲೆ ಇರೋರೆಲ್ಲ ಡಯಾಬಿಟಿಸ್ ಅನ್ನೋದು ದೊಡ್ಡ ಕಾಯಿಲೆ ಆಗಿಬಿಟ್ಟಿದೆ, ಅದಕ್ಕೆ ಪರಿಹಾರನೇ ಇಲ್ಲ ಅಂತ ಹೇಳಿ ಒಂದಷ್ಟು ಜನ ಹೇಳ್ತಾ ಇರ್ತಾರೆ. ಸೊ ಇದಕ್ಕೆ ಯಾವುದಾದ್ರೂ ಪರಿಹಾರ ಇದೆಯಾ? ಪರಿಹಾರ ಸಾಕಷ್ಟು ಪರಿಹಾರ, ಹೌದು, ಸಾಕಷ್ಟು ಪರಿಹಾರಗಳಿದೆ. ಅಂದರೆ ಪರಿಹಾರ ಅಂತ ಬಂದಾಗ ನಾವು ಈಗ ಇನ್ಸ್ಟೆಂಟಾಗಿ ನಮ್ಮ ಜನರಿಗೆ ಏನು ಅಂತಂದರೆ ಬೇಗ ಆಗಬೇಕು ಅನ್ನೋದೊಂದು ಅವಸರದಲ್ಲಿ ಇದ್ದಾರೆ. ಯಾಕಂದರೆ ಫಾಸ್ಟ್ ಅಂತ. ಹಾಗಾಗಿ ನಾವು ಫಸ್ಟು ಈ ಕಾಯಿಲೆ ಬಗ್ಗೆ ಗೊತ್ತಾಗಬೇಕು ಅಂದರೆ, ಈ ಸಾಮಾನ್ಯವಾಗಿ ಸ್ವೆಟ್ಟಿಂಗ್ ಜಾಸ್ತಿ ಆಗ್ತಿದೆ ಅಥವಾ ಬಾಡಿ ಫುಲ್ ಸ್ಮೆಲ್ ಇದಾಗ್ತಿದೆ ಅಥವಾ ನಮ್ಮ ಬಾಡಿ ಜಾಯಿಂಟ್ಸ್ಗಳು ಲೂಸ್ನೆಸ್ ಆಗ್ತಿದೆ ಅಥವಾ ಫೀಲಿಂಗ್ ಟಯರ್ಡ್ನೆಸ್ ಅಥವಾ ಯೂರಿನೆಸ್ ಜಾಸ್ತಿ ಆಗ್ತಿದೆ ಅಥವಾ ಒಂದು ಏನು ಬಾಡಿಯಲ್ಲಿ ಹೆವಿನೆಸ್ ಕಂಡಾಗ ಹಾರ್ಟಲ್ಲಿ ನಮಗೆ ಇದು ಆಗುವಂಥದ್ದಾಗಲಿ, ಆಮೇಲೆ ಫೀಲಿಂಗ್ ಆಫ್ ಕೋಟಿಂಗ್ ಎಲ್ಲ ಐಯಲ್ಲಿ ಏನೋ ಒಂದು ಕೋಟ್ ಲೇಯರ್ಸ್ ಇದಾಗ್ತಿದೆ ಅಥವಾ ಸೆನ್ಸೇಷನ್ ಆಫ್ ಟಂಗ್ ಕೋಟ್ ಇದೆ ಎಲ್ಲ ವೈಟ್ ಕೋಟ್ ಆಗಿರ್ತದೆ. ಆಮೇಲೆ ಹೆವಿನೆಸ್ ಇನ್ ದ ಬಾಡಿ ಪಾರ್ಟ್ಸ್ ಆಮೇಲೆ ಎಕ್ಸೆಸಿವ್ ಹೇರ್ ಗ್ರೋತ್ ಆಗೋಂಥರ ನಮ್ಮ ನೇಲು ಮತ್ತು ಕೂದಲುಗಳು ಜಾಸ್ತಿ ಫಾಸ್ಟಾಗಿ ಗ್ರೋತ್ ಆಗುತ್ತೆ. ಅಥವಾ ನಮ್ಮ ಟೀತಲ್ಲಿ ವೈಟ್ ಕೋಟಿಂಗ್ ಆಗೋದಾಗಲಿ ಅಥವಾ ಫುಲ್ ಸ್ಮೆಲ್ಲಿಂಗ್ ಇನ್ ಮೌತ್ ಆಗಲಿ, ಫ್ರೀಕ್ವೆಂಟ್ ಯೂರಿನೇಷನ್ನು, ಆಮೇಲೆ ಬೇಗ ಬಾಯಾರಿಕೆ ಆಗುವಂಥ, ಎಷ್ಟೇ ನೀರು ಕೊಡೋರು ಬಾಯಾರಿಕೆ ಆಗದೆ ಇರೋ ನಾವು ನಿವಾರಣೆ ಆಗೋಲ್ಲ. ಆಮೇಲೆ ಜಾಸ್ತಿ ಹಸಿವಾಗೋದಾಗಲಿ, ವೀಕ್ನೆಸ್ ಆಗುತ್ತೆ. ಈ ಒಂದು ತಿಂದರೂ ಟೈರ್ಡ್ನೆಸ್ ವೀಕ್ನೆಸ್ ಕಾಮನ್ನಾಗಿ ಕಾಣುತ್ತೆ. ಇದೆಷ್ಟೆಲ್ಲ ಹೆಚ್ಚಿಗೆ ತಿಂದರೂ ಆಹಾರ ಜಾಸ್ತಿ ಆದರೂ ಅವ್ರಿಗೆ ವೆಯ್ಟ್ ಲಾಸ್ ಆಗುವಂಥದ್ದು ಇರ್ತದೆ. ಇವೆಲ್ಲ ಲಕ್ಷಣ ಕಂಡಾಗ ನಾವು ಸಾಮಾನ್ಯವಾಗಿ ವೈದ್ಯರನ್ನು ಕಾಣಬೇಕಾಗತ್ತೆ. ಸರ್, ಈಗ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಟೆಸ್ಟ್ಗಳಿರುತ್ತಾ ಅಥವಾ ಸ್ಕ್ಯಾನಿಂಗ್ ಇರುತ್ತಾ? ಸೊ ಯಾವ ರೀತಿ ಅದು ಪ್ರೊಸೀಜರ್ ಇರುತ್ತೆ ಅಂತ? ಹೌದು, ಈಗ ನಮ್ಮ ಕಾಲದಲ್ಲಿ ಅಂದರೆ ಆಯುರ್ವೇದ ಹಿಂದಿನ ಕಾಲದಲ್ಲಿ ಏನಿತ್ತು ಅಂದರೆ, ಇರುವೆಗಳು ಉಚ್ಚೆ ಮಾಡಿದ ಜಾಗದಲ್ಲಿ ಇರುವೆಗಳು ಮುಗ್ತಾ ಇದ್ದಾವೆ ಅಥವಾ ನಮಗೆ ಕೈಕಾಲು ಜೋಗ್ ಬರ್ತಾ ಇದೆ ಅಥವಾ ಸೆನ್ಸೇಷನ್ ಇರುವೆಗಳು ಬಂದಂಗೆ ಚುಮುಚಮಾಯನ ಅಂತ ಹೇಳ್ತೀವಿ, ಅಥವಾ ನಮ್ನೆಸ್ಸು ಫೀಟ್ ನಮ್ನೆಸ್ ಬರುತ್ತೆ ಅಥವಾ ಈ ಕೈಕಾಲು ಬೆಂಕಿಗಿಟ್ಟಂಗೆ ಆಗುತ್ತೆ. ಇದು ಡಯಾಬಿಟಿಕ್ ನ್ಯೂರೋಪತಿ ಕಾಂಪ್ಲಿಕೇಶನ್ ಆದಾಗ ಕೆಲವೊಂದು ಸಲ ಯೂರಿನ್ ಸ್ಕ್ಯಾಂಟಿ ಯೂರಿನೇಷನ್ ಅಥವಾ ಫೊರೋದಿ ಯೂರಿನ್ ಅಂತ ಹೇಳ್ತೀವಿ. ಈ ಥರದ್ದು ಸಿಂಪ್ಟಮ್ ವೈಸ್ ನಾವು ಮನೆಯಲ್ಲಿ ನೋಡುವಂಥದ್ದು ಆದಾಗ ಹಿಂದಿನ ಪದ್ಧತಿಯಲ್ಲಿ. ಈಗ ಈ ಕರೆಂಟ್ ಮಾಡರ್ನ್ ಸೈನ್ಸಲ್ಲಿ ಈಗ ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ. ಸಕ್ಕರೆ ಕೊಟ್ಟು ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ ಅದನ್ನು ಎಷ್ಟು ಶುಗರಲ್ಲಿ ವ್ಯತ್ಯಾಸ ಕಾಣ್ತದೆ ಅನ್ನೋದಂತೂ ಶುಗರ್ ಟೆಸ್ಟ್ ಮಾಡಿ ನೋಡ್ತೀವಿ. ಆಮೇಲೆ ಬ್ಲಡ್ ಶುಗರ್ಲಿ ಫಾಸ್ಟಿಂಗ್ ಇದೆ, ಆಮೇಲೆ ಪೋಸ್ಟ್ ಪ್ರ್ಯಾಂಡಿಲ್ ಶುಗರ್ ಅಂತ ಇದು ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಈಗ ಶುಗರು ಅಲ್ಲಿ ನಾರ್ಮಲ್ ಇದ್ದರೂ ನಾವು ಸೀರಮ್ ಇನ್ಸುಲಿನ್ ಚೆಕ್ ಮಾಡಿದಾಗ ಖಾಲಿ ಹೊಟ್ಟಲೆ ಇದು ಮಾಡಿದಾಗ ವಿದಿನ್ ನಾರ್ಮಲ್ ಲಿಮಿಟ್ಸಲ್ಲಿದ್ದರೆ ಸಕ್ಕರೆ ಕಾಯಿಲೆಯಲ್ಲಿ ನಾವು ಪ್ರೀ ಡಯಾಬಿಟಿಕ್ ಅಂತ ಇದಕ್ಕಿಂತ ಮುಂಚೆನೇ ಇದು ಮಾಡೋದು. ಅದರ ಜೊತೆಯಲ್ಲಿ HbA1c ಅಂತಿದೆ, ಅದು 3 ತಿಂಗಳು ಎವರೇಜ್ ಶುಗರನ್ನು ನಮ್ಗೆ ಕೊಡ್ತದೆ. ಇವೆಲ್ಲ ಕರೆಕ್ಟಾಗಿ ನಾವು ಇದು ಮಾಡಿದ್ರೆ ಸ್ಕ್ರೀನ್ ಮಾಡಿಕೊಂಡ್ರೆ ಆವಾಗ ಈಗ ಆಲ್ಮೋಸ್ಟ್ 40 ಇಯರ್ ಆಗಿದೆ ಅಂತಂದರೆ ನಾವೆಲ್ಲರೂ ಸಾಮಾನ್ಯವಾಗಿ ಎಲ್ಲ ಏನು ಕ್ಯಾವಿಟೀಸ್ ಅಂದರೆ ಥೊರಾಸಿಕ್ ಆಗಲಿ, ಅಬ್ಡಾಮಿನ್ ಆಗಲಿ, ಕ್ರೇನಿಯಲ್ ಕ್ಯಾವಿಟಿ ಅವುಗಳನ್ನು ಸ್ಕ್ಯಾನ್ ಮಾಡಿಸ್ಕೋಬೇಕು. ಜೊತೆಲಿ ರುಟೀನಾಗಿ ಏನಿದೆ ಖಾಲಿ ಹೊಟ್ಟಲೆ ಮತ್ತು ತಿಂಡಿ ಆದಮೇಲೆ ಶುಗರ್ ಚೆಕ್ ಮಾಡ್ಕೋಬೇಕು, ಕೊಲೆಸ್ಟ್ರಾಲ್ ಚೆಕ್ ಮಾಡಬೇಕು ಅಥವಾ ಕಿಡ್ನಿ ಲಿವರ್ ಸಂಬಂಧಪಟ್ಟದ್ದು ಎಲ್ಲ ಟೆಸ್ಟ್ಗಳು ಮಾಡಿಸ್ಕೊಂಡ್ರೆ ನಾವು ಏನು ಕಾಯಿಲೆಗಳು ಈಗ ಅಪ್ಕಮಿಂಗ್ ಬರ್ತವೆ ಏಜ್ ರಿಲೇಟೆಡು ಅದನ್ನು ನಾವು ಸ್ಕ್ರೀನ್ ಮಾಡ್ಕೋಬೇಕು. ಹೀಗಿದ್ದಾಗ ಅದರಲ್ಲಿ ನಾವು ಆಕ್ಸಿಡೆಂಟಲಿನೂ ಡಯಾಗ್ನೋಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಪ್ರತಿ ವರ್ಷ ಇದನ್ನು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಇಲ್ಲ ಹಿಂದಿಂದ ಇದು ಈಗ ಶುಗರ್ ಬಂದಿದೆ, ಶುಗರ್ ಬಂದರೆ ಎಲ್ಲರಿಗೂ ಭಯ, ಡಾಕ್ಟ್ರೆ ಏನಾಗುತ್ತೆ ಅಂಥದ್ದು ಕ್ವಶನ್. ಶುಗರ್ ಬಂದರೆ ಎಲ್ರಿಗೂ ಭಯ ಆಗುತ್ತೆ, ಅದರಿಂದ ಏನಾಗುತ್ತೆ ಅಂತ. ಅಲ್ಲ, ಶುಗರ್ ಕಾಯಿಲೆ ಎಲ್ಲರಿಗೂ ಈಗ ಶುಗರ್ ಕಾಯಿಲೆ ಅಂತಂದರೆ ಯಾಕೆ ಭಯ ಡಾಕ್ಟ್ರೆ, ಏನಾಗುತ್ತೆ ಅದರಿಂದ, ಅದ್ರ ಕಾಂಪ್ಲಿಕೇಶನ್ ಅನ್ನೋದು ನಾನು ಹೇಳ್ತೀನಿ. ನಾನು ಈಗ ಶುಗರ್ ಅಂತ ಅಂದರೆ ಎಲ್ರಿಗೂ ಭಯ, ಸೊ ಅದರಿಂದ ಏನಾಗುತ್ತೆ ಫ್ಯೂಚರಲ್ಲಿ? ಹೌದು, ಈಗ ಶುಗರ್ ಅಂತ ಒಂದು ಟೈಮ್ ಬಂದರೆ ಅದು ಲೈಫ್ ಟೈಮ್ ಹೋಗಲ್ಲ ಅನ್ನೋದು ಎಲ್ಲರಿಗೆ ಕನ್ಫರ್ಮ್ ಆಗಿದೆ. ಆ ಥರದ್ದು ಒಂದು ಭಯ. ಜೊತೆಲಿ ಲಾಂಗ್ ಟೈಮ್ ಶುಗರ್ಸ್ ಅಂದರೆ ಏರುಪೇರು ಆದಾಗ ಅಥವಾ ಅನ್ಕಂಟ್ರೋಲ್ ಡಯಾಬಿಟಿಸ್ ಅಂತಂದಾಗ ಅದರ ಕಾಂಪ್ಲಿಕೇಶನ್ಸ್ ಅಂದರೆ ಈಗ ಸಾಮಾನ್ಯವಾಗಿ ಗೊತ್ತಿರಲ್ಲ ಅವರಿಗೆ ಶುಗರ್ ಬಂದಿದೆ ಅಂತ, ಯಾವುದೋ ಕಾರಣಕ್ಕೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಹೋಗ್ತಾರೆ. ಆವಾಗ ಯೂರಿನಲ್ಲಿ ನಮಗೆ ಶುಗರ್ ಕಾಣ್ತೈತೆ ಅಂದಾಗ ಶುಗರ್ ರಕ್ತದಲ್ಲಿ ಎಷ್ಟಿದೆ ಅಂತ ನೋಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ 400 ಹತ್ತಿದೆ ಅಥವಾ 500 ಇದೆ ಶುಗರ್ ಅಂತಂದಾಗ ಅಲ್ಲಿ ನಾವು ಮತ್ತೆ ಕಿಡ್ನಿ ಸಂಬಂಧಪಟ್ಟದ್ದು
ಅಥವಾ ರಕ್ತನಾಳ ಸಂಬಂಧಪಟ್ಟದ್ದು ಅಥವಾ ಹಾರ್ಟ್ ಸಂಬಂಧಪಟ್ಟದ್ದು ಅಥವಾ ಇನ್ನೊಂದು ಅಂತ ನಾವು ಚೆಕ್ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ನಾವು ನೋಡಿದಾಗ ಈ ಶುಗರು ಕಾಯಿಲೆ ಬಂದರೆ ಅದರ ಜೊತೆಲಿ ಬಿ ಪಿ ಅದು ಒಂದು ಗಿಫ್ಟ್ ಥರ ಜೊತೆಲಿ ಬರುತ್ತೆ. ಯಾವಾಗ ಶುಗರು ಬಿ ಪಿ ಜೊತೆಲಿ ಬಂದಾಗ ಬಿ ಪಿ ಡೈರೆಕ್ಟ್ ಹಾರ್ಟ್ ಸಂಬಂಧಪಟ್ಟ ಕಾಯಿಲೆಗಳಿಗೆ ಅದು ಲಿಂಕ್ ಆಗುತ್ತೆ. ಹಾಗಾಗಿ ಈ ಡಯಾಬಿಟಿಸನ್ನು ನಾವು ಸರಿಯಾಗಿ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಅಂದರೆ ಕೈಕಾಲು ಜೋಗ್ ಬರೋದಾಗಲಿ, ಮರಗಟ್ಟೋದಾಗಲಿ, ಅಥವಾ ನಮ್ನೆಸ್ಸು, ಅಥವಾ ಉರಿ ಬರೋದಾಗಲಿ, ಅಥವಾ ಚಿಮ್ಮ ಏನಂತ ಹೇಳ್ತೀವಿ ಅಂದರೆ ನೇಲ್ ಪ್ರಿಕ್ ಅಂದರೆ ಒಂದು ಮೊಳೆ ಅಥವಾ ಪಿನ್ಗಳು ಚುಚ್ಚಿದಂಗೆ ಆಗುತ್ತೆ, ಅಥವಾ ಯಾವುದೋ ಮುಳ್ಳ ಮೇಲೆ ನಾವು ನಡೆದಂಗೆ ಆಗುತ್ತೆ. ಬೇಡ ಮೆತ್ತ ಹುಲ್ ಮೇಲೆ ಅಥವಾ ನಡೆದಂಗೆ, ಹುಲ್ ಮೇಲೆ ನಡೆದ್ರೆ ನಾವು ಸ್ಮೂತ್ ಈ ಏನು ಕಾಟನ್ ಮೇಲೆ ನಡೆದಂಗೆ ಆಗುತ್ತೆ. ಕೆಲವೊಂದು ಸಲ ನಾವು ಮರಳು ಕಲ್ಲುಗಳು ಚುಚ್ಚಿದ್ರು ನಮ್ಗೆ ಏನಾಗುತ್ತೆ, ಗಾಯಗಳಾಗಿದ್ದು ಗೊತ್ತಾಗಲ್ಲ, ಚುಚ್ಚಿದ್ದು ಗೊತ್ತಾಗಲ್ಲ, ಈ ಥರ ಲಾಸ್ ಆಫ್ ಸೆನ್ಸೇಷನ್ ಎಲ್ಲ ಆಗಿರ್ತದೆ. ಆ ಥರ ಇದಕ್ಕೆ ನಾವಂತೂ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಅದೇ ಜೊತೆಯಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಅಲ್ಲದೆ ಡಯಾಬಿಟಿಕ್ ರೆಟಿನೋಪತಿ ಅಂದಾಗ ಕಣ್ಣಿನ ನರಗಳಿಗೆ ಅಥವಾ ಕಣ್ಣಿನ ರಕ್ತನಾಳಗಳಿಗೆ ಇದಾದಾಗ ಕಣ್ಣು ದೃಷ್ಟಿ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಜೊತೆಯಲ್ಲಿ ಡಯಾಬಿಟಿಕ್ ನೆಫ್ರೋಪತಿ ಅಂದಾಗ ಕಿಡ್ನಿ ರಕ್ತನಾಳಗಳು ಮತ್ತು ಕಿಡ್ನಿ ಸಂಬಂಧಪಟ್ಟದ್ದು ಏನು ರಕ್ತ ಸಪ್ಲೈ ಇದೆ ಡ್ಯಾಮೇಜ್ ಆದಾಗ, ಕಿಡ್ನಿ ಸೆಲ್ಸ್ಗಳು ಅಂದರೆ ನೆಫ್ರಾನ್ಸ್ಗಳು ಡ್ಯಾಮೇಜ್ ಆದಾಗ ಕಿಡ್ನಿ ಫೇಲ್ ಆಗಿ ಅದಕ್ಕೆ ಡಯಾಲಿಸಿಸ್ ಹೋಗುವಂಥದ್ದು ಅದರ ಕಾಂಪ್ಲಿಕೇಶನ್ ಇರುತ್ತೆ. ಇದರ ಅಲ್ಲದೆ ನಾವು ಏನು ಮಾಡ್ತೀವಿ, ಈ ಹಾರ್ಟ್ ಸಂಬಂಧಪಟ್ಟಂದರೆ ರಕ್ತನಾಳಗಳು ವ್ಯತ್ಯಾಸ ಇದ್ದಾಗ, ಅಂದರೆ ಬಿ ಪಿ ಮತ್ತು ಶುಗರ್ಲಿ ವ್ಯತ್ಯಾಸ ಇದ್ದಾಗ ರಕ್ತನಾಳದ ಗೋಡೆಗಳಲ್ಲಿ ನಾವು ಕೊಲೆಸ್ಟ್ರಾಲ್ ಅನ್ನುವಂಥ ಭಾಗ, ಯಾಕಂದರೆ ಇದು ಮೆಟಬಾಲಿಕ್ ಡಿಸಾರ್ಡರ್ ಅಂದಾಗ ಕೊಲೆಸ್ಟ್ರಾಲು ಮತ್ತು ಏನು ನಮ್ಮ ಈ ಫ್ಯಾಟ್ ಮೇದೋ ಅಂದರೆ ಕಫದ ಸಂಬಂಧಪಟ್ಟದ್ದು ಏನು ಕಾಂಪ್ಲಿಕೇಶನ್ ಅಂತೀವಿ, ಅದು ಈ ರಕ್ತನಾಳ ಗೋಡೆಗಳ ಮೇಲೆ ಒಂದು ಏನು ನಮ್ಮ ಈ ವಾಟರ್ ಪೈಪಲ್ಲಿ ಕಸ ತುಂಬಿದಾಗ ಅದರಲ್ಲಿ ಪ್ರೆಜರಾಗಿ ಪೈಪ್ ಹೇಗೆ ಹೊಡೀತದೆ, ಅದೇ ಥರ ನಾವು ರಕ್ತನಾಳಗಳಲ್ಲಿ ಹೋದಾಗ ಬ್ರೈನಲ್ಲಿರುವಂಥ ರಕ್ತನಾಳಗಳು ಅಲ್ಲಿ ಏನಾದರೂ ಅಥೆರೋಸ್ಕ್ಲಿರೋಟಿಕ್ ಚೇಂಜಸ್ ಆದಾಗ ರಕ್ತನಾಳಗಳು ಬ್ರೈನಲ್ಲಿ ಹೊಡೆದಾಗ ಏನಾಗುತ್ತೆ, ಸ್ಟ್ರೋಕ್ ಆಗುತ್ತೆ. ಅದೇ ಥರ ಹಾರ್ಟಲ್ಲಿ ಸಪ್ಲೈ ಮಾಡುವಂಥ ಹಾರ್ಟಿಗೆ ಸಪ್ಲೈ ಮಾಡುವಂಥ ರಕ್ತನಾಳಗಳೇ ತೊಂದರೆ ಆದಾಗ, ಅವು ಬ್ಲಾಕ್ ಆದಾಗ ಹಾರ್ಟಲ್ಲಿ ಬ್ಲಾಕೇಜ್ ಆಗಿದೆ ಅಂತ ಹೇಳ್ತೀವಿ. ಆ ಥರ ಏನಾದರೂ ಆದರೆ ನಾವು ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಸಡನ್ನಾಗಿ MI ಆಗುವಂಥದ್ದಾಗಲಿ, ಅಥವಾ ಕ್ರಾನಿಕ್ ಹಾರ್ಟ್ ಡಿಸೀಸ್ ಬರುವಂಥದ್ದಾಗಲಿ, ಅಥವಾ ಸ್ಟ್ರೋಕ್ ಆಗುವಂಥದ್ದಾಗಲಿ ಆಗುತ್ತೆ. ಹಾಗಿದ್ರೆ ಡಯಾಬಿಟಿಸ್ ಅನ್ನೋದು ಲೈಫ್ ಟೈಮ್ ಇರುತ್ತಾ ಅಥವಾ ಮಧ್ಯದಲ್ಲೇ ವಾಸಿ ಮಾಡಬಹುದಾ? ಹೌದು. ಈಗ ಶುಗರ್ ಬಂದಿದೆ ಅಂತ ನಾವು ಡಯಾಗ್ನೋಸ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿರ್ತೀವಿ. ಆದರೆ ನಾವು ಸರಿಯಾದ ಆಹಾರ ಪದ್ಧತಿ ನಾವು ಅಳವಡಿಸ್ಕೊಂಡ್ರೆ ಮತ್ತು ವ್ಯಾಯಾಮ, ಯೋಗ ಇವೆಲ್ಲ ಇದು ಮಾಡಿಕೊಂಡ್ರೆ ನಾವು ಅದನ್ನು ಸಾಧ್ಯ ಅಂತ ಹೇಳ್ಬಿಟ್ಟು ನಾವು ರಿವರ್ಸ್ ಮಾಡ್ಬೋದು. ಜೊತೆಯಲ್ಲಿ ನಾವು ಅದನ್ನು ಮಿನಿಮಮ್ ಮೆಡಿಸಿನ್ನು ಇದು ಮಾಡಿಕೊಂಡ್ರೆ, ಸರಿಯಾಗಿ ಕಂಟ್ರೋಲ್ ಮಾಡ್ಕೊಂಡ್ರೆ ಅದನ್ನು ಸಾಧ್ಯ ಅಂತ ಹೇಳ್ತೀವಿ. ಜೊತೆಯಲ್ಲಿ ಈಗ 30 ವರ್ಷ ಶುಗರ್ ಬಂದಿದೆ, ಮಾತ್ರೆ ತಿಂತಿದ್ದಾರೆ, ಎಲ್ಲನೂ ಇದೆ, ಆದರೂ ಲೈಫ್ ಟೈಮ್ ಮಾತ್ರೆ ತಿನ್ನಬೇಕಲ್ಲ ಒಂದು ಆಕೋರದಲ್ಲಿ ಇರ್ತಾರೆ. ಅಂಥವ್ರಿಗೆ ಏನಿದೆ, ಆಯುರ್ವೇದ ಸಪೋರ್ಟ್ ತೊಗೊಂಡಾಗ ಏನಾಗುತ್ತೆ, ವಿ ಕ್ಯಾನ್ ರಿವರ್ಸ್ ಇಟ್ ಮತ್ತು ಪ್ರಾಪರ್ ಟ್ರೀಟ್ಮೆಂಟ್ ಮೆಥಡು, ಪಂಚಕರ್ಮ ಟ್ರೀಟ್ಮೆಂಟ್ ಅಂತಿದೆ. ಆಮೇಲೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕು. ಜೊತೆಲಿ ಯೋಗ, ಪ್ರಾಣಾಯಾಮ, ಸರಿಯಾದ ನುರಿತ ಟೀಚರ್ಗಳಿಂದ ಯೋಗ ನಾವು ಇದು ಮಾಡಿಕೊಂಡು, ಆಮೇಲೆ ಪ್ರಾಣಾಯಾಮ ಪ್ರಾಪರ್ ಇದರಲ್ಲಿ ಇದು ಮಾಡ್ತೀವಿ. ಡಯಟ್ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಈ ಕೀಟೋ ಡಯಟ್ ಅಂತ ಹೇಳ್ತೀವಿ, ಅದು ಬರೀ ಪ್ರೋಟೀನ್ ಡಯಟ್ ಅಂತ ತೊಗೊಂಡಾಗ ಮತ್ತು ಕಿಡ್ನಿ ಸಮಸ್ಯೆ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವು ಕರೆಕ್ಟ್ ಡಯಟಿಷಿಯನ್ ಸಪೋರ್ಟ್ ತೊಗೋಬೇಕು. ಜೊತೆಲಿ ಆಹಾರ ಪದ್ಧತಿಯನ್ನು ನಾವು ಏನು ತಿನ್ನಬೇಕು, ಹಿಂದಿನ ಕಾಲದಲ್ಲಿ ನಾವು ಏನು ಶುಗರ್ ಕಡಿಮೆ ಇತ್ತು ಅಂತ ನಾವು ಹೇಳಿದಾಗ ಆ ಆಹಾರ ಪದ್ಧತಿನ ನಾವು ಸರಿಯಾಗಿ ಇದು ಮಾಡಿಕೊಂಡ್ರೆ, ಜೊತೆಲಿ ನಾವು ಟ್ರೀಟ್ಮೆಂಟನ್ನು ಅವ್ರದ್ದು ಏನು ಪ್ರಕೃತಿ ಅಂದರೆ ಅವರ ಬಾಡಿ ಕಾನ್ಸ್ಟಿಟ್ಯೂಷನ್ಸ್ ಆಗಲಿ, ಮತ್ತು ಆಮೇಲೆ ಯಾವ ದೋಷ ಪ್ರಿಡಾಮಿನೆಂಟ್ ಆಗಿದೆ, ಆಮೇಲೆ ಏನು ದೋಷಗಳು ಇನ್ವಾಲ್ವ್ಮೆಂಟ್ ಆಗಿದೆ ಅಂದರೆ ಯಾವ್ಯಾವ ಟಿಶ್ಯೂ ಇನ್ವಾಲ್ವ್ಮೆಂಟ್ ಆಗಿದೆ, ಆಮೇಲೆ ಏನು ಅವ್ರ ಮಾನಸಿಕ ಪ್ರಕೃತಿ ಆಗಲಿ, ಅಥವಾ ಆಹಾರ ಮತ್ತು ವಿಹಾರ ಮತ್ತು ಹೆರಿಡಿಟರಿ ಫ್ಯಾಕ್ಟರ್ಸ್ ಎಲ್ಲನೂ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಅಂದರೆ ಒಂದು ಬರೀ ಮೆಡಿಸಿನೇ ಲೈಫ್ ಟೈಮ್ ಇಂಜೆಕ್ಷನ್ ಆಗಲಿ ಅಥವಾ ಮಾತ್ರೆ ಆಗಲಿ ಅದು ಫೈನಲ್ ಅಲ್ಲ. ಅದರ ಜೊತೆಲಿ ನಾವು ಆ ಕಾಯಿಲೆ ಯಾಕೆ ಬಂತು ಅನ್ನೋ ಆ ರೂಟ್ ಕಾಸನ್ನು ತಿಳ್ಕೊಂಡು ಪಂಚಕರ್ಮ ಅನ್ನುವಂಥದ್ರಲ್ಲಿ ಒಂದು 5 ಥರ ಟ್ರೀಟ್ಮೆಂಟ್, ಅದರಲ್ಲಿ ಅವ್ರಿಗೆ ಯಾವುದು ಶೂಟ್ ಆಗುತ್ತೆ, ಬಾಡಿಲಿರುವಂಥ ಎಷ್ಟು ಎಕ್ಸೆಸ್ ಶುಗರ್ ಆಗಲಿ ಅಥವಾ ಫ್ಯಾಟ್ ಆಗಲಿ, ಈ ಮೆಟಬಾಲಿಕ್ ಆ್ಯಕ್ಟಿವಿಟಿ ಸರಿಯಾಗಿ ಆಗಲಿಕ್ಕೆ ಅವ್ರು ನಾವು ಟ್ರೀಟ್ಮೆಂಟ್ ಹಾಕಿದರೆ ಖಂಡಿತ ನಾವು ಈ ಕಾಯಿಲೆನ ಸರಿಯಾಗಿ ಕಂಟ್ರೋಲ್ ಮಾಡ್ಬೋದು, ಜೊತೆಲಿ ಆ ಕಾಯಿಲೆನ ರಿವರ್ಸ್ ಮಾಡ್ಬೋದು. ಹಾಗಿದ್ರೆ ಡಾಕ್ಟ್ರೆ, ನಿಮ್ಮ ಸರ್ವಿಸಲ್ಲಿ ಹೈಯೆಸ್ಟ್ ಶುಗರ್ ಎಷ್ಟು ನೋಡಿದ್ದೀರಾ, ಹಾಗೆ ಅವ್ರಿಗೆ ಯಾವ ರೀತಿ ಚಿಕಿತ್ಸೆನ ಕೊಟ್ಟಿದ್ದೀರಾ ಅಂತ ಹೇಳಿ? ಓಕೆ, ಒಳ್ಳೆ ಕ್ವಶನ್ ಇದು. ಅಂದರೆ ಈಗ ನಾವು ಸಾಮಾನ್ಯವಾಗಿ ನಮ್ಮ ಹತ್ರ ಬರುವಂಥದ್ದು ಎಲ್ಲ ಮಾತ್ರೆಗಳು, ಔಷಧಗಳು, ಇಂಜೆಕ್ಷನ್, ಇನ್ಸುಲಿನ್ ಎಲ್ಲ ತಗೊಂಡು ಕೊನೆಗೆ ಆಯುರ್ವೇದ ಕಡೆ ಜನ ನೋಡ್ತಾರೆ. ಸಡನ್ನಾಗಿ ಈಗ ಶುಗರ್ ಬಂದಿದೆ ಅಂದರೆ ಇಮಿಡಿಯೇಟ್ಲಿ ಅವರು ಭಯದಲ್ಲಿ ಎಲ್ಲ ಪ್ರಯತ್ನಗಳು ಎಲ್ಲ ಸಿಸ್ಟಮಲ್ಲಿ ಹೋಗಿ ಕೊನೆಗೆ ಆಯುರ್ವೇದದಲ್ಲಿ ಏನಾದರೂ ಇದೆಯಾ
ಲಾಸ್ಟ್ ಆಪ್ಷನ್ ಬರ್ತಾರೆ. ನಮ್ಮ ಹತ್ರ ಬರೋದು ಸಾಮಾನ್ಯವಾಗಿ 300 ಮಿನಿಮಮ್ 300 ಶುಗರ್ ಇರ್ತದೆ. ಸಾಧಾರಣ ನನ್ನ ಹತ್ರ ಬಂದಿದ್ದು ಕೆಲವೊಂದು 760 ಶುಗರ್ ಬಂದು ಕಾಲು ಗ್ಯಾಂಗ್ರೀನ್. ನಾವು ನಮ್ಮದು ಒಂದಂದರೆ ಒಂಥರ ಹೇಳಬೇಕಂದ್ರೆ ಪ್ರತಿಯೊಬ್ಬರು ಗ್ಯಾಂಗ್ರೀನ್ ಸ್ಟೇಜಸ್ ಹೋದಾಗ ನಮ್ಮ ಹತ್ರ ಬರ್ತಾರೆ. ಅಂದರೆ ಕಾಲಿಗೆ ಗಾಯ ಆಗಿ ಹುಳ ಬಿದ್ದಿರ್ತದೆ ಅಥವಾ ಡಯಾಬಿಟಿಕ್ ಫುಟ್ ಆಗಿರ್ತದೆ. ಯೂಶಲಿ ಆಗಲೇ ಹೇಳಿದೆ ನಾನು ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತಿಲ್ಲ. ಸಾಮಾನ್ಯವಾಗಿ ಅದು ಎಲ್ಲರಿಗೆ ಒಂದು ಶುಗರ್ ಪೇಷಂಟು 10ರಿಂದ 15 ವರ್ಷ ಮಾತ್ರೆ ಇನ್ಸುಲಿನ್ ತೊಗೊಂಡಿದ್ದಾನೆ ಅಥವಾ ಮಾತ್ರೆ ಮೇಲೆ ಇದ್ದಾಗ ಈ ಏನು ಮೈಕ್ರೋ ಸರ್ಕ್ಯುಲೇಷನ್ ಹಾಳಾಗಿ ಅಂದರೆ ರಕ್ತನಾಳಗಳಲ್ಲಿ ಚೇಂಜಸ್ ಆಗಿ ಈ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಬರುತ್ತೆ. ಹಾಗಾಗಿ ರಕ್ತನಾಳಗಳು ರಕ್ತ ಸಂಚಲನ ಸರಿಯಾಗಿರುವಾಗ ಗ್ಲುಕೋಸು ಆ ಸೆಲ್ಸ್ಗಳಿಗೆ ಮುಟ್ಟಲ್ಲ. ಹಾಗಾಗಿ ಆ ಪರ್ಟಿಕ್ಯುಲರ್ ಟಿಶ್ಯೂ ಡೆತ್ ಆದಾಗ ಗ್ಯಾಂಗ್ರೀನ್ ಥರ ಆಗುತ್ತೆ. ಆ ಗ್ಯಾಂಗ್ರೀನಸ್ ಫುಟ್ ಅಂದಾಗ ಒಂದು ಬೆರಳಿಗೆ ಆಗಿದ್ದು ಒಂದು ಚಿಕ್ಕ ಗಾಯ ಅದು ವಾಸಿ ಆಗದೇ ಒಂದು ಬೆರಳು ತೆಗೆದು ಅಂದ್ಬಿಟ್ಟು ಆ ಥರ ಅದು 1, 2, 5 ಬೆರಳು ಕಾಲಿನ ಬೆರಳುಗಳು ತೆಗೆದು ಅದನ್ನು ಮತ್ತೆ ವಾಸಿ ಆಗಲಿಲ್ಲ ಅಂತ ಆ ರಕ್ತ ಸಂಚಲನ ಸರಿಯಾಗಿಲ್ಲ, ನಿಮ್ಗೆ ರಕ್ತನಾಳ ಹಾಳಾಗಿದೆ ಅಂಥೇಳಿ ಮಂಡಿಯಿಂದ ಕಾಲು ತೆಗಿತಾರೆ. ಹಾಗಾಗಿ ಡಯಾಬಿಟಿಕ್ ಫುಟ್ ಅಂತ ನಾವು ಸ್ಟಾರ್ಟ್ ಆಗಿದ್ದು ಅಂದರೆ ಲೋವರ್ ಲಿಂಬು ಬಿಲೋ ನೀ ಆಂಪ್ಯುಟೇಷನ್ ಅಂತ ಹೇಳ್ತೀವಿ. ಅಂದರೆ ಅರ್ಧ ಕಾಲು ತೆಗೆದು ಒಂದೊಂದು ಕಾಲು ಕಟ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಆವಾಗ ಶುಗರ್ ಸರಿಯಾಗಿ ಕಂಟ್ರೋಲ್ ಮಾಡಲಿದೆ. ಹಾಗಾಗಿ ನಾವು ಯಾವ ಸ್ಟೇಜಲ್ಲಿದ್ದರೂ ಏನಂದರೆ ಬೆಸ್ಟ್ ಫಾರ್ಮುಲಾ ಒಬ್ಬ ಮನುಷ್ಯ ಸರಿಯಾದ ಶುಗರ್ನ ನಾವು ವಿದಿನ್ ದ ಲಿಮಿಟ್ ಏನು ನಾವು ಹೇಳ್ತೀವಿ 150ರಿಂದ 60 ನಾವು ಎವರೇಜಲ್ಲಿ ಮೇಂಟೈನ್ ಮಾಡಿಕೊಂಡ್ರೆ ಮತ್ತು HbA1c ವಿದಿನ್ 6.5 ಇದು ಮಾಡ್ಕೊಂಡ್ರೆ ಆಮೇಲೆ ಪ್ರಾಪರ್ ಡಯಟು ಶುಗರ್ ಫ್ಲಕ್ಚುಯೇಟ್ ಆಗದೇ ನಾವು ಮೇಂಟೈನ್ ಮಾಡಿದ್ರೆ ಈ ಥರ ಕಾಂಪ್ಲಿಕೇಶನ್ಗೆ ಹೋಗಲ್ಲ. ಜೊತೆಯಲ್ಲಿ ಈಗ ಆಲ್ರೆಡಿ ಡಾಕ್ಟ್ರೇ ನಮ್ಮದು HbA1c 12, 13 ಇದೆ, ಆಮೇಲೆ ಶುಗರ್ ಕಂಟ್ರೋಲ್ ಆಗ್ತಿಲ್ಲ, ಇವನು ಇನ್ಸುಲಿನ್ 40-45 ತಿನ್ಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತೊಗೊಳ್ತಾಯಿದ್ದೀವಿ, ಮಾತ್ರೆಗಳು ತೊಗೊಳ್ತಾಯಿದ್ದೀವಿ, ಆದರೂ ಶುಗರ್ 500 ಕೆಳಗಡೆ ಬರ್ತಾಯಿಲ್ಲ, ಕಾಲು ಕಟ್ ಮಾಡಬೇಕು ಗಾಯ ಆಗಿದೆ ಅಂತಂದಾಗ ನಾವು ಸುಮಾರು 100-106 ಪೇಷಂಟ್ಗಳನ್ನು ನಾವು ಕಾಲು ಕಟ್ ಮಾಡೋದನ್ನು ನಿಲ್ಲಿಸಿದ್ದೀವಿ. ಜೊತೆಯಲ್ಲಿ ನ್ಯಾಚುರಲಾಗಿ ಆ ಕಾಲು ವೂಂಡ್ ಹೀಲ್ ಆಗ್ತದೆ, ಶುಗರ್ ನಾರ್ಮಲ್ ಆಗುತ್ತೆ. ನನ್ನ ಹತ್ರ ಒಂದು ಪೇಷಂಟ್ ಇದೆ, 84 ವರ್ಷ, ಎಲ್ಲ ಬೆರಳುಗಳು ತೆಗೆದಿದ್ರು, ಮಂಡಿಯಿಂದ ಕಾಲು ಕಟ್ ಮಾಡಬೇಕು ಅನ್ನುವಂಥ ಪರಿಸ್ಥಿತಿಲಿದ್ದಾಗ ಬೆಂಗಳೂರಿಂದ ಬಂದರು. ಅವರಿಗೆ ಒಂದು ವಾರ 10 ದಿವಸ ಟ್ರೀಟ್ಮೆಂಟ್ ಮಾಡಿದಾಗ ಆಲ್ಮೋಸ್ಟ್ 765 ಶುಗರ್ ಈಗ 200-250ಗೆ ಬಂತು. ಆಮೇಲೆ ಏನು ಬೆರಳುಗಳು ಕಟ್ ಮಾಡಿದ್ರು ಅಷ್ಟೇ ಅದೇ ಜಾಗಕ್ಕೆ ವೂಂಡು ಬ್ಲಡ್ ಸಪ್ಲೈ ಸ್ಟಾರ್ಟ್ ಆಯಿತು, ವೂಂಡ್ ಹೀಲ್ ಆಯಿತು. ಇವತ್ತು 84 ವರ್ಷದ ತಾತ 5 ವರ್ಷದ ಹಿಂದೆ ಟ್ರೀಟ್ಮೆಂಟ್ ಮಾಡಿದ್ದು ಇವತ್ತು ಬದುಕಿದ್ದಾರೆ. ಆಮೇಲೆ 1,15,000 ಪೆನ್ಷನ್ ತೊಗೊಳ್ತೀನಿ ಅಂತ ಖುಷಿಯಾಗಿ ತಾತ ಇನ್ನೂ ಹುಡುಗಾಗಿದ್ದೀವಿ ಅಂತ ಹೇಳ್ತಾರೆ. ಆ ಥರದ್ದು ಸುಮಾರು 100 ಪೇಷಂಟ್ಗಳು ನಾವು ರೆಡಿ ಮಾಡಿದ್ದು ಉದಾಹರಣೆಗಳಿದ್ದಾವೆ. ಮತ್ತು ಲೈವ್ ಪೇಷಂಟ್ಸ್ಗಳು ನಾವು ಜೀವನ ಮಾಡ್ತಿರೋದವ್ರಿಗೆ ನಾವು ನೇರವಾಗಿ ನೋಡ್ಬೋದು. ಜೊತೆಯಲ್ಲಿ ಶುಗರು ನಾವು 1 ವರ್ಷ ಸರಿಯಾಗಿ ಕಂಟ್ರೋಲ್ ಮಾಡಿದ್ದೀವಿ ಅಂದರೆ ಅದನ್ನು ನಾವು 10 ವರ್ಷ ನಾವು ಆರಾಮಾಗಿರ್ತೀವಿ. ಅದೇ 10 ವರ್ಷ ಶುಗರ್ ನಾವು ಅದನ್ನು ಅಂಡರ್ ಕಂಟ್ರೋಲು ಸರಿಯಾದ ಮೆಡಿಸಿನ್ನು ಮತ್ತು ಆಹಾರ ಪದ್ಧತಿಯನ್ನು ಮಾಡಿಕೊಂಡ್ರೆ ನಾವು 100 ವರ್ಷ ಆರಾಮಾಗಿ ಇರ್ಬೋದು. ಮತ್ತು ಶುಗರಿಂದ ನಾವು ಭಯಪಡಬೇಕಾಗಿಲ್ಲ. ಸರಿಯಾದ ಆಹಾರ ಪದ್ಧತಿ ಮತ್ತು ನಾವು ಎಕ್ಸಸೈಸಸ್ಸು, ಔಷಧ ಅಂದರೆ ಯಾವುದು ನಮಗೆ ಸೈಡ್ ಎಫೆಕ್ಟ್ ಇಲ್ಲಿರುವಂಥ ಔಷಧ ಆಗಲಿ, ಆಮೇಲೆ ಸರಿಯಾದ ವೈದ್ಯರನ್ನ ಕಂಡು ಪಂಚಕರ್ಮ ಅಂದಾಗ ಸುಮ್ಮನೆ ಎಲ್ಲೆಲ್ಲೋ ಹೋಗಿ ನಾವು ಏನೋ ಒಂದು ಮಸಾಜ್ ಮಾಡಿರೋದು ಪಂಚಕರ್ಮ ಅಲ್ಲ. ಪಂಚಕರ್ಮ ಅಂತಂದಾಗ ವಮನ, ವಿರೇಚನ, ನಶ್ಯ, ಪಸ್ತಿ ಮತ್ತು ರಕ್ತಮೋಕ್ಷಣ ಅಂತ 5 ಟ್ರೀಟ್ಮೆಂಟ್ ಬರುತ್ತೆ. ಅದರಲ್ಲಿ ವಮನ ಅಂತ ಅಂದಾಗ ನಾವು ಬಂದವರಿಗೆಲ್ಲ ವಮನ ಅಂತ ಮಾಡ್ಸೋಕ್ಕಾಗಲ್ಲ, ವಿರೇಚನ ಅಂದಾಗ ಬಂದವ್ರಿಗೆ ಬೇದಿ ಔಷಧ ಕೊಡೋಕ್ಕಾಗಲ್ಲ. ಎಲ್ಲನೂ ಅವರಿಗೆ ಏನು ಯಾವ ಕಾಲಘಟ್ಟದಲ್ಲಿ ಅಂದರೆ ಎಷ್ಟು ವರ್ಷದಿಂದ ಡಯಾಬಿಟಿಸ್ ಇದೆ, ಆಮೇಲೆ ಪೇಷಂಟ್ಗೆ ಎಷ್ಟು ವಯಸ್ಸಾಗಿದೆ, ಆಮೇಲೆ ಯಾವ ದೋಷಗಳು ಇನ್ವಾಲ್ವ್ಮೆಂಟ್ ಆಗಿದೆ, ಆಮೇಲೆ ದೂಷ್ಯ ಅಂತಂದಾಗ ಎಷ್ಟು ಟಿಶ್ಯೂ ಡ್ಯಾಮೇಜ್ ಆಗಿದೆ, ಯಾವ್ಯಾವ ಟಿಶ್ಯೂಗಳಲ್ಲೂ ಕಣ್ಣು ಮತ್ತು ಕಿಡ್ನಿ ಸಂಬಂಧಪಟ್ಟ ಬಂದಾಗ, ಇವನ್ ಡಯಾಬಿಟಿಕ್ ಜಾಸ್ತಿ ಆದಾಗ ಕಿಡ್ನಿಗಳು ಫೇಲ್ ಆಗೋದು ಸಾಮಾನ್ಯವಾಗಿ ಡಯಾಬಿಟಿಕ್ ನೆಪ್ರೋಪತಿ ಆಗ್ತದೆ. ಅಂಥವ್ರಿಗೆ ಈಗ ಕ್ರಿಯಾಟಿನಿನ್ ಜಾಸ್ತಿ ಆದಾಗ ನಾವು ಒಂದು 4-5 ಕ್ರಿಯಾಟಿನಿನ್ ಜಾಸ್ತಿ ಆದಾಗ ಏನಾಗುತ್ತೆ, ಡಯಾಲಿಸಿಸ್ ಹೋಗಬೇಕು ಅಂತ ಪರಿಸ್ಥಿತಿ ಬರುತ್ತೆ. ಆವಾಗ ಒಂದು ಸಲ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ್ರೆ ಅದು ಲೈಫ್ ಟೈಮ್ ಹೋಗಬೇಕಾಗತ್ತೆ. ಅದಕ್ಕಿಂತ ಮುಂಚೆನೇ ನಾವು ಕ್ರಿಯಾಟಿನಿನ್ನ ಕಂಟ್ರೋಲ್ ಮಾಡಲಿಕ್ಕೆ ಸರಿಯಾದ ಆಹಾರ ಕ್ರಮ ಮತ್ತು ಜೊತೆಯಲ್ಲಿ ಶುಗರ್ನ ಕಂಟ್ರೋಲ್ ಮಾಡಿದರೆ ಮತ್ತೆ ಡ್ಯಾಮೇಜ್ ಆದ ಕಿಡ್ನಿ ಆಗಲಿ ಅಥವಾ ಶುಗರ್ ಆಗಲಿ ಅದನ್ನು ನಾವು ರಿವರ್ಸ್ ಮಾಡ್ಬೋದು. ಮತ್ತು ಪಂಚಕರ್ಮ ಟ್ರೀಟ್ಮೆಂಟ್ ತೊಗೊಂಡಾಗ ನಾವು ರೆಗ್ಯುಲರಾಗಿ ಏನು ಹೆಲ್ತ್ ಮೇಂಟೈನ್ ಮಾಡ್ಕೊಂಡ್ರೆ ಯಾವುದೇ ಭಯಪಡ್ದೇ ಇರ್ಬೋದು. ಇವಾಗ ಕೆಲವೊಂದಷ್ಟು ಜನ ಡಯೇಟ್ ಮಾಡಿನೇ ಶುಗರ್ನ ಹೋಗಿಸ್ಕೊಬೋದು ಅಂತ ಹೇಳ್ತಾರೆ. ಸೊ ನೀವು ಆಹಾರ ಪದ್ಧತಿನ ಜನಗಳಿಗೆ ಹೇಳೋದಾದರೆ ಯಾವ ರೀತಿ ತೊಗೋಬೇಕು ಆಹಾರನ? ಎಸ್. ಸೊ ಈಗ ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ನಾವು ಮಿತ ಆಹಾರನ ತಗೋಬೇಕಂತ ಹೇಳ್ತೀವಿ. ಮಿತ ಆಹಾರ ಅಂದಾಗ
ಸ್ಮಾಲ್ ರೆಗ್ಯುಲರಾಗಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಫ್ರೀಕ್ವೆಂಟಾಗಿ ತೊಗೋಬೇಕು. ಅಂದರೆ ಒಂದೇ ಸಲ ನಾವು ಕುತ್ತಿಗೆ ಮಟ್ಟ ತಿಂದಾಗ ಏನಾಗುತ್ತೆ, ನಮ್ಮ ಡೈಜೆಷನ್ಸ್ ಹ್ಯಾಂಪರ್ ಆಗಿ ಅಜೀರ್ಣ ಆಗಿ ಅದು ವಿಷ ಆಗಿ ಆಮ ಅಂತ ಹೇಳ್ತೀವಿ. ಆ ಥರ ಇದಾದಾಗನೇ ಈ ಥರ ಕಾಯಿಲೆಗಳು ಬರಲಿಕ್ಕೆ ಕಾರಣ. ಇವತ್ತು ನಾವೇನು ಮಾಡ್ತಿದ್ವಿ ಅಂದರೆ ನಾಲ್ಗೆ ಮಾತು ಕೇಳಿ ನಮಗೇನು ಇಷ್ಟ ಆಹಾರನ ಹೆಚ್ಚಿನ ಪ್ರಮಾಣ ನಮ್ಗೆ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ನಾವು ತಿಂತಿದ್ದೇವೆ. ಆವಾಗ ಏನಾಗುತ್ತೆ, ಇದು ಶುಗರ್ಲಿ ಏರುಪೇರು ಆಗುವಂಥ ಚಾನ್ಸಸ್ ಇದೆ. ಜೊತೆಯಲ್ಲಿ ನಮ್ಮ ಈಗ ಈ ಸೌತ್ ಕರ್ನಾಟಕ ಅಂತ ನೋಡಿದಾಗ ರೈಸ್ ಡಾಮಿನೆಂಟ್ ಡಯಟ್ ಇರುವಂಥದ್ದು. ಹಾಗಿದ್ದಾಗ ರೈಸಲ್ಲಿ ನಾವು ಕಾರ್ಬೋಹೈಡ್ರೇಟ್ ಜಾಸ್ತಿ ಕಾಣ್ತೀವಿ, ಅದರಿಂದ ಶುಗರು ಬೇಗ ಹೈಕ್ ಆಗುತ್ತೆ. ಸೊ ಅದನ್ನು ನಾವು ರೈಸ್ ಅಂತ ತೊಗೊಂಡಾಗ ನಾವು 100 ಗ್ರಾಮ್ ಒಂದು ಬೌಲ್ ರೈಸ್ ತೊಗೊಳ್ತೀವಿ ಅಂದರೆ ಊಟಕ್ಕೆ, ಅದರ ಜೊತೆಲಿ ಅಷ್ಟೇ ದಾಲ್ ಇರಬೇಕು, ಆಮೇಲೆ ತರಕಾರಿ ಇರಬೇಕು, ಆಮೇಲೆ ಅದರಷ್ಟೇ ಪ್ರಮಾಣದಲ್ಲಿ ಹಣ್ಣುಗಳಿರಬೇಕು, ಡ್ರೈ ಫ್ರೂಟ್ಸ್ ಇರಬೇಕು. ಈ ಥರ ಸಮ ಪ್ರಮಾಣದಲ್ಲಿ ಎಲ್ಲನೂ ಒಂದು ತಟ್ಟೆನ ನಾವು 4 ಭಾಗ ಡಿವೈಡ್ ಮಾಡಿದಾಗ ಏನಾಗುತ್ತೆ, ಒಂದು ಭಾಗದಲ್ಲಿ ರೈಸ್ ಆದರೆ ಇನ್ನೊಂದು ಭಾಗದಲ್ಲಿ ದಾಲು ಮತ್ತು ಪಲ್ಯಗಳಾದರೆ ಇನ್ನೊಂದು ಇದರಲ್ಲಿ ಹಸಿ ತರಕಾರಿಗಳು ಅಂದರೆ ಈ ಕ್ಯಾರೆಟು, ಮೂಲಂಗಿ ಆಗಲಿ ಅಥವಾ ಸೊಪ್ಪುಗಳು, ಹಸಿ ಸೊಪ್ಪುಗಳಾಗಲಿ, ಅದರ ಜೊತೆಯಲ್ಲಿ ಕಾಳುಗಳು ಅಂದರೆ ಈ ಕಡಲೆ ಬೀಜದ ಕಾಳಾಗಲಿ ಅಥವಾ ಬೇರೆ ಏನು ಪ್ರೋಟೀನ್ ಇರುವಂಥದ್ದು ಡ್ರೈ ಫ್ರೂಟ್ಸ್ ಇರುವಂಥದ್ದು ಇದಾಗಲಿ ಅದನ್ನು ತೊಗೊಂಡಾಗ ಏನಾಗುತ್ತೆ, ಅದು ಬ್ಯಾಲೆನ್ಸ್ ಡಯಟಾಗಿ ಕೆಲಸ ಮಾಡುತ್ತೆ. ಜೊತೆಯಲ್ಲಿ ಹಿಂದೆ ಒಂದು ಟೈಮ್ ಊಟ ಮಾಡಿದವನಿಗೆ ಏನಂತಿದ್ವಿ, ಅದು ಯೋಗಿ ಅಂತಿದ್ವಿ. ಇವತ್ತು 2 ಹೊತ್ತು ಊಟ ಮಾಡೋನಿಗೆ ಭೋಗಿ ಅಂತೀವಿ, 3 ಹೊತ್ತು ಊಟ ಮಾಡೋನಿಗೆ ರೋಗಿ ಅಂತ ಹೇಳ್ತೀವಿ, 4 ಹೊತ್ತು ಊಟ ಮಾಡೋನಿಗೆ ಏನಂತೀವಿ, ಎತ್ಕೊಂಡು ಹೋಗಿ ಅಂತೀವಿ. ಸೊ ಹಾಗಾಗಿ ಇವತ್ತೇನು ಮಾಡ್ತಿದ್ವಿ, 4 ಹೊತ್ತಲ್ಲ 5 ಹೊತ್ತಲ್ಲ ತಿಂತಾನೆ ಇರ್ತೀವಿ. ಯಾಕಂದರೆ ಆ ಪಾರ್ಟಿ ಈ ಪಾರ್ಟಿ, ಆ ಹೋಟ್ಲ್ ಚೆನ್ನಾಗಿದೆ ಈ ಹೋಟ್ಲ್ ಚೆನ್ನಾಗಿದೆ ತಿಂತಾ ಇರ್ತೀವಿ. ಸೊ ಹೋಟ್ಲ್ಗಿಂತ ನಾವು ಮಾಡುವಂಥ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನಾವು ಪ್ರಿಪ್ರೇಷನ್ ಮಾಡ್ತಾ ಇರ್ತೀವಿ, ತಿಂತಾ ಇರ್ತೀವಿ ಅಂದಾಗ ಆ ಶುಗರ್ ಲೆವೆಲ್ ಹೇಗೆ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಶುಗರ್ ಬರಬಾರ್ದು ಅಥವಾ ಶುಗರ್ ಬಂದಿದೆ ಅದನ್ನು ರೆಗ್ಯುಲರಾಗಿ ನಾವು ಮಾನಿಟ್ರ್ ಮಾಡಬೇಕಂದ್ರೆ 2 ಟೈಮ್ ಊಟ ಮಾಡಬೇಕು. ಬೆಳಗ್ಗೆ ಒಂದು 8ರಿಂದ 10 ಬೆಳಗ್ಗೆ ಚೆನ್ನಾಗಿ ತಿಂಡಿ ತಿಂದರೆ ಸೂರ್ಯ ಮುಳುಗಿಗಿಂತ ಮುಂಚೆನೇ ಅಥವಾ ಒಂದು 7 ಗಂಟೆ ಒಳಗಡೆ ನಾವು ಒಳ್ಳೆ ಊಟ ಮಾಡಿದ್ರೆ 2 ಹೊತ್ತು ಲಾಂಗ್ ಟೈಮ್ ಗ್ಯಾಪ್ ಇರುತ್ತೆ ಮತ್ತು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡ್ದಂಗೆ ಆಗುತ್ತೆ. ಆಮೇಲೆ ಹೊಟ್ಟೆ ತುಂಬ ತಿಂದರೂ ನಾವೇನು ಶುಗರ್ ಲೆವೆಲ್ ಜಾಸ್ತಿ ಆಗಿರ್ತದೆ ಆ ಗ್ಯಾಪಲ್ಲಿ ಅದು ಲೆವೆಲಾಗಿ ಬಂದಿರ್ತದೆ. ಒಂದು ಜೊತೆಯಲ್ಲಿ ಮೋರ್ ವೆಜಿಟೇಬಲ್ಸು, ಗ್ರೀನ್ಸು ಮತ್ತು ಈ ಕಾಳುಗಳು ಜಾಸ್ತಿ ತೊಗೊಂಡಾಗ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಅದ್ರ ಜೊತೆಲಿ ಫ್ರೂಟ್ಸ್ ಅಂತ ಬಂದಾಗ ಈ ತುಂಬ ಸಿಹಿ ಇರುವಂತಾಗಲಿ, ಗ್ರೇಪ್ಸ್ ಆಗಲಿ, ಚಿಕ್ಕು, ಬನಾನಾ ಅಥವಾ ಮ್ಯಾಂಗೋ, ಇದರಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಶುಗರ್ ಪೇಷಂಟ್ ಇರುವಂಥ ಇವೆಲ್ಲ ಬಿಡಬೇಕಾಗತ್ತೆ. ಅದರ ಜೊತೆಲಿ ಏನಾಗುತ್ತೆ, ಈ ಹಾಗಲಕಾಯಿ ಆಗಲಿ ಅಥವಾ ಕೈ ಏನು ತರಕಾರಿಗಳಿದೆ ಅದನ್ನು ನಾವು ಆದಷ್ಟು ನಾವು ಇದು ಮಾಡಬೇಕು. ಈಗ ಮೆಂತೆ ಅಂದಾಗ ಸಾಮಾನ್ಯವಾಗಿ ಎಲ್ಲರೂ ಮೆಂತೆ ಕಾಳು ನೆನೆಸ್ಬಿಟ್ಟು ತಿಂತಾರೆ ಅಥವಾ ಮೆಂತೆ ಲೀವ್ಸು. ಈಗ ನಾರ್ತ್ ಕರ್ನಾಟಕ ಹೋದಾಗ ನಾವು ಮೆಂತೆ ಮತ್ತು ಈ ಏನು ಮೂಲಂಗಿ ಇದೆಯಲ್ಲ, ಮೂಲಂಗಿ ಸ್ಲಾಡ್ಸ್ ಆಗಲಿ ಅಥವಾ ಕ್ಯಾರೆಟ್ ಆಗಲಿ, ಸೌತೆಕಾಯಿ ಅವೆಲ್ಲ ಗ್ರೀನ್ಸ್ ಸೈಡಿಗೆ ಊಟಕ್ಕೆ ಇದ್ದೇ ಇರುತ್ತೆ. ಸೊ ನಾವು ನಾರ್ತ್ ಕರ್ನಾಟಕ ನೋಡಿದಾಗ ನಾರ್ತ್ ಕರ್ನಾಟಕದಲ್ಲಿ ನಾವು ಏನು ರೊಟ್ಟಿ ಪಲ್ಯ ವೆರೈಟೀಸ್ ಇದೆ, ಅದೇ ಥರ ನಾವು ಬ್ಯಾಲೆನ್ಸ್ ಫುಡ್ಡನ್ನು ಸೌತಲ್ಲಿ ಅಪ್ಡೇಟ್ ಮಾಡ್ಕೊಂಡು ಅದರಲ್ಲಿ ರಾಗಿ ರೊಟ್ಟಿ ಆಗಲಿ, ಅಕ್ಕಿ ರೊಟ್ಟಿಯಲ್ಲಿ ಜೊತೆಯಲ್ಲಿ ನಾವು ಪಲ್ಯಗಳು ವ್ಯತ್ಯಾಸ ಮಾಡಬೇಕು. ಜೊತೆಲಿ ನಾವು ಇಲ್ಲಿ ಏನಾಗುತ್ತೆ ಅಂದರೆ ರೈಸ್ ಪ್ರಿಪ್ರೇಷನ್ಸ್ ಅಂದಾಗ ಇಡ್ಲಿ ದೋಸೆಯಿಂದ ಹಿಡಿದು ಈ ವೆರೈಟಿ ಆಫ್ ಬಾತ್ ಇದೆ ನೋಡಿ, ಅದು ಬೆಳಗಿಂದ ರಾತ್ರಿ, ಬೆಳಗ್ಗೆ ಒಂದು ಬಾತ್ ತಿಂದರೆ ಮಧ್ಯಾಹ್ನ ಒಂದು ರಾತ್ರಿ ಒಂದು ಅವ್ರು ಅಂದ್ಕೊಂಡಿದೆ ಅಂದರೆ ನಾವು ಬೇರೆ ಬೇರೆ ಬಾತ್ ತಿಂದಿದೆ. ಆದರೆ ಇರೋಂಥ ಬೇಸ್ ಏನಿದೆ ಅಲ್ಲ ಅದು ರೈಸ್. ಹಾಗಾಗಿ ರೈಸನ್ನು ಕಟ್ ಮಾಡಬೇಕು. ಅದರ ಜೊತೆಲಿ ಸಕ್ಕರೆ ರೋಲ್ ಜಾಸ್ತಿ ಇದೆ. ಅಂದರೆ ಸಕ್ಕರೆ ಕಾಯಿಲೆ ಅಂದರೆ ಸ್ವೀಟ್ ಅಂತ ಸಕ್ಕರೆಯಿಂದ ಬರುವಂಥದ್ದಲ್ಲ, ಸಕ್ಕರೆಯಲ್ಲಿ ಸುಮಾರು ಕೆಮಿಕಲ್ಗಳು ಹಾಕಿದಾಗ ಅದರಿಂದ ಆ ಕೆಮಿಕಲ್ಲು ಜೊತೆಯಲ್ಲಿ ಮೈದಾನು ವೈಟ್ ಆಗುತ್ತೆ, ಸಕ್ಕರೆನೂ ವೈಟ್ ಆಗುತ್ತೆ. ಇವತ್ತು ಹಾಲು ಸುಮಾರು ಕೆಮಿಕಲಿಂದ ಟ್ರೀಟ್ ಆಗಿ ಬರುತ್ತೆ, ಜೊತೆಯಲ್ಲಿ ಇಂಜೆಕ್ಟ್ ಮಾಡಿ ಕೆಮಿಕಲ್ಸು ಸ್ಟೀರಾಯ್ಡ್ಸ್ಗಳು ಕೊಟ್ಟು ಹಾಲು ಜಾಸ್ತಿ ಬರಲಿ ಅಂತ ಮಾಡ್ತಾರೆ. ಜೊತೆಲಿ ಇವತ್ತಿನ ಯುಗದಲ್ಲಿ ಹಾಲು ಪೂರೈಸಲಿಕ್ಕೆ ಸಾಧ್ಯ ಇಲ್ಲದಿರುವಾಗ ಕೆಲವೊಂದು ಸಲ ಮಿಕ್ಸ್ ಮಾಡ್ತಾರೆ, ಅಡಲ್ಟ್ರೇಟ್ ಮಾಡ್ತಾರೆ. ಹಾಗಾಗಿ ಹಾಲಿಂದನೂ ಸುಮಾರು ಕಾಯಿಲೆಗಳು ಬರ್ತಾಯಿದೆ. ಆಮೇಲೆ ಈ ಬೇಕ್ರಿ ಐಟಮ್ಸ್ಗಳು ಎಲ್ಲ ಮೈದಾ ಇಲ್ದೇ ಯಾವುದೂ ಆಗ್ತಿಲ್ಲ. ಹಾಗಾಗಿ ಏನು 4 ಸಕ್ಕರೆ, ಮೈದಾ, ಆಮೇಲೆ ಹಾಲು, ಪ್ರೊಸೆಸ್ಡ್ ಫುಡ್, ಇದು ಹಾಲಿನ ಪ್ರಿಪ್ರೇಷನ್ ಆಗಲಿ ಇವೆಲ್ಲ ಬಿಟ್ಟರೆ ನಾವು ಆಹಾರನ ಸರಿಯಾಗಿ 2 ಹೊತ್ತು ಊಟ ಮಾಡಿದ್ರೆ ಆಮೇಲೆ ಪ್ರಾಪರಾಗಿ ಎಕ್ಸಸೈಸ್ ಎಲ್ಲ ಮಾಡಿದ್ರೆ ಏನೂ ತೊಂದರೆ ಆಗಲಿಕ್ಕಿಲ್ಲ. ಮೆಡಿಸಿನ್ ಆಯಿತು, ಈಗ ಆಹಾರ ಯಾವ ರೀತಿ ಸೇವನೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ರಿ. ಹಾಗೆ ಎಕ್ಸಸೈಸ್ ವಿಚಾರಕ್ಕೆ ಬಂದರೆ ಅಂದರೆ ಫಿಸಿಕಲ್ ಆಗಿ ಏನು ಮಾಡಿದ್ರೆ ಡಯಾಬಿಟಿಸ್ ಹೋಗಬಹುದು? ಈಗ ವಿಹಾರ ಅಂತ ಬಂದಾಗ ನಾವು ರೆಗ್ಯುಲರ್ ಎಕ್ಸಸೈಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಈ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಮತ್ತು ಶುಗರು ನಾವು ಎಕ್ಸಸೈಸ್ ಮಾಡದೇ ಇರುವಾಗ ಜಾಸ್ತಿ ಇರುವಾಗ ಎಕ್ಸಸೈಸ್ ಮಾಡಿದಾಗ ನಾವು ಎಕ್ಸಸೈಸ್ ಮಾಡೋದು ನಮಗೆ ಎನರ್ಜಿ ಶುಗರು ಅಲ್ಲಿ ಯೂಸ್ ಆಗುತ್ತಲ್ಲ, ಅದರಿಂದ ಏನಾಗುತ್ತೆ ನಮಗೆ ಇದು ಶುಗರ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗ್ತದೆ ಎಕ್ಸಸೈಸಸ್ ರುಟೀನಾಗಿ ಮಾಡಿದಾಗ. ಜೊತೆಯಲ್ಲಿ ಈ ಇನ್ಸುಲಿನ್ ಸೆನ್ಸಿಟಿವಿಟಿ ಆಗಿರ್ತಲ್ಲ, ಅಂದರೆ ಸೆನ್ಸಿಟಿವಿಟಿ ಕಳ್ಕೊಂಡಿರ್ತದೆ, ಅಂದರೆ ರೆಸಿಸ್ಟೆನ್ಸ್ ಬಂದಿರ್ತದೆ, ಅದನ್ನು ನಾವು ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಮಾಡ್ಬೋದು. ಜೊತೆಯಲ್ಲಿ
ಈ ಎಕ್ಸಸೈಸ್ ರುಟೀನಾಗಿ ಮಾಡುವಾಗ ಏನಾಗುತ್ತೆ, ನಮ್ಮ ಲಂಗ್ಸು ಮತ್ತು ಹಾರ್ಟ್ಸು ಸರಿಯಾಗಿ ಕೆಲಸ ಮಾಡುತ್ತೆ. ಜೊತೆಲಿ ಆಕ್ಸಿಜನ್ ಆಗಲಿ ಅಥವಾ ಹಿಮೋಗ್ಲೋಬಿನ್ ಸರಿಯಾಗಿ ನಮಗೆ ರಕ್ತದಲ್ಲಿ ಸಿಗುತ್ತೆ. ಅಂದರೆ ಆವಾಗ ನಮ್ಗೆ ಆಯಾಸ ಆಗೋದಾಗಲಿ ಅಥವಾ ಟಿಶ್ಯೂ ಡ್ಯಾಮೇಜ್ ಆಗೋದಾಗಲಿ ಆಗಲ್ಲ. ಅದರ ಜೊತೆಲಿ ಈ ಬ್ಯಾಡ್ ಕೊಲೆಸ್ಟ್ರಾಲಿನು ಒಳಗಡೆ ರಕ್ತದಲ್ಲಿ ಡೆಪಾಸಿಟ್ ಆಗಿರುತ್ತೆ, ಅವೆಲ್ಲ ಕಡಿಮೆ ಮಾಡುತ್ತೆ. ಆಮೇಲೆ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಇದರ ಜೊತೆಲಿ ಎಕ್ಸಸೈಜು, ಪ್ರಾಣಾಯಾಮ, ಯೋಗ ಇವೆಲ್ಲ ಇದ್ದಾಗ ನಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಆ ಸ್ಟ್ರೆಸ್ ಒಂದು ನಾವು ಸರಿಯಾಗಿ ಮ್ಯಾನೇಜ್ ಮಾಡಿಕೊಂಡ್ರೆ ಇವೆಲ್ಲ ಏನು ಮೆಟಬಾಲಿಕ್ ಡಿಸಾರ್ಡರ್ಸ್ಗಳಾಗಲಿ ಅವೆಲ್ಲ ಸಡನ್ನಾಗಿ ನಮಗೆ ರೋಗ ಅಂತ ಪರಿಣಾಮ ಆಗಲ್ಲ. ಜೊತೆಲಿ ನಾವು ಹೆಲ್ದಿಯಾಗಿ ಲೈಫನ್ನು ಲೀಡ್ ಮಾಡ್ಬೋದು. ಆಹಾರ ಪದ್ಧತಿ ಬಗ್ಗೆ ಆಯಿತು, ಹಾಗೆ ಆಕ್ಟಿವಿಟೀಸ್ ಬಗ್ಗೆನೂ ಕೂಡ ಹೇಳಿದ್ರಿ. ಇನ್ನು ಔಷಧ ಅನ್ನೋ ಒಂದು ವಿಚಾರಕ್ಕೆ ಬಂದರೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಡಯಾಬಿಟಿಸಲ್ಲಿ? ಈಗ ಆಹಾರ ವಿಹಾರ ನಾವು ಸರಿಯಾಗಿ ಕ್ರಮ ಪಡೆದಾಗ ಅದರಲ್ಲಿ ಕಂಟ್ರೋಲ್ ಆಗಲಿಲ್ಲ ಶುಗರ್ ಅಂದರೆ, ನೆಕ್ಸ್ಟ್ ಏನಂದರೆ ನಾವು ಹೇಗೆ ಇಂಗ್ಲೀಷ್ ಮೆಡಿಸಿನ್ನು ತಗೊಳ್ತಾ ಇದ್ದೀವಿ ಅದರಿಂದ ಕಡಿಮೆ ಆಗ್ತಿಲ್ಲ ಅಂದಾಗ ನಾವು ಪಂಚಕರ್ಮ ಅಂತ ಟ್ರೀಟ್ಮೆಂಟ್ ಸಂಬಂಧಪಟ್ಟಾಗ ನಾವು ಈಗ ಆಯುರ್ವೇದದಲ್ಲಿ ಶೋಧನ ಮತ್ತು ಶಮನ ಔಷಧಿ ಅಂತ ಹೇಳಿದೆ. ಶೋಧನ ಅಂತಂದಾಗ ನಾವು ಈ ಪಂಚಕರ್ಮ ಪ್ಯೂರಿಫಿಕೇಟರಿ ಟ್ರೀಟ್ಮೆಂಟಿಂದ ನಾವು ವಮನ, ವಿರೇಚನ, ಬಸ್ತಿ, ನಶ, ರಕ್ತ ಮೋಕ್ಷಣ ಅಂತೇಳಿ ಪಂಚಕರ್ಮ ಟ್ರೀಟ್ಮೆಂಟ್ ಹೇಳ್ತೀವಿ. ಅದರಲ್ಲಿ ನಾವು ಸಾಮಾನ್ಯವಾಗಿ ವಮನ ಅಂದರೆ ವಾಂತಿ ಮಾಡಿಸುವಂತಾಗಲಿ, ಅಥವಾ ವಿರೇಚನ ಅಂದರೆ ಪರ್ಗೇಷನ್ ಥೆರಪಿ ಅಂದರೆ ಬೇದಿಗೆ ಔಷಧ ಕೊಡ್ತೀವಿ. ಆಮೇಲೆ ಬಸ್ತಿ ಅಂದರೆ ಮೆಡಿಕೇಟೆಡ್ ಕಷಾಯಗಳು ಮತ್ತು ಔಷಧಗಳು ಯೂಸ್ ಮಾಡಿ ಕೆಲವೊಂದು ಎನಿಮಾ ಪ್ರಿಪ್ರೇಷನ್ ಮಾಡಿ ನಾವು ಕೊಟ್ಟಾಗ ಈ ಬಾಡಿಲಿರುವಂಥ ಏನು ಎಕ್ಸೆಸ್ ಶುಗರ್ ಆಗಲಿ ಅಥವಾ ಅನ್ವಾಂಟೆಡ್ ಮೆಟಬಾಲಿಕ್ ವೇಸ್ಟ್ ಇದೆಯಲ್ಲ ಅವೆಲ್ಲ ಶುದ್ಧಿಯಾಗಿ ನಮಗೆ ಶುಗರ್ನ ರಿವರ್ಸ್ ಆಗುತ್ತೆ. ಜೊತೆಯಲ್ಲಿ ಶಮನ ಔಷಧಿ ಅಂದಾಗ ನಾವು ಏನು ಮಾತ್ರೆ ಔಷಧಿಗಳು ಹೇಳ್ತೀವಿ, ಈಗ ಕಷಾಯಗಳು ಇರ್ತದೆ, ಚೂರ್ಣಗಳಿರ್ತವೆ. ಈ ಡೈಲಿ ಈಗ ನಾವು ಸಾಮಾನ್ಯವಾಗಿ ಈಗ ಮೆಂತೆ ಚೂರ್ಣ ತೊಗೊಳ್ತಾರೆ ಬಿಸಿನೀರಿಗೆ, ಅಥವಾ ಕರಿಬೇವು ಚೂರ್ಣ ತಗೊಳ್ತಾರೆ. ಈ ಥರದ್ದು ಈ ರೂಟೀನಾಗಿ ತೊಗೊಳ್ಳುವಂಥದ್ದು. ಜೊತೆಯಲ್ಲಿ ನಮ್ಮದೇ ಆದ ಕೆಲವೊಂದು ರಸೌಷಧಿಗಳಂತ ಇರ್ತದೆ, ಚಂದ್ರಪ್ರಭಾವಟಿ ಆಗಲಿ, ಈ ಆರೋಗ್ಯ ವೃದ್ಧಿನೇ ಆಗಲಿ, ಅಥವಾ ಈ ಏನು ನಮ್ಮ ಡೈಜೆಷನ್ ಆಗುವಂಥ ಅಗ್ನಿ ದೀಪ್ತಿ ಆಗಲಿ, ಇದಕ್ಕೆ ರೆಡಿ ಆಗಲಿಕ್ಕೆ ಕೆಲವೊಂದು ಔಷಧಿಗಳಿರುತ್ತೆ. ಹಾಗಾಗಿ ನಾವು ಸೆಲ್ಫ್ ಮೆಡಿಕೇಷನ್ಸ್ ನಾವೇನೀಗ ಹೇಳಿದ ಅದನ್ನು ಮಾಡ್ಕೊಳ್ದೇನೆ ಯಾರು ತಜ್ಞ ವೈದ್ಯರಿರ್ತಾರೆ ಅಥವಾ ನುರಿತ ಆರೋಗ್ಯ ಪಂಡಿತರಿದ್ದಾರೆ ಅವ್ರ ಹತ್ರ ಹೋಗಿ ನಾವು ಈ ಔಷಧಗಳ ಇದು ಮಾಡಬೇಕು. ಬೇಡ ಪಂಚಕರ್ಮ ಟ್ರೀಟ್ಮೆಂಟ್ ಅಂದಾಗ ಯಾರು ಒಳ್ಳೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಇದೆ, ಜೊತೆಯಲ್ಲಿ ಈ ಪಂಚಕರ್ಮ ಟ್ರೆಡಿಷ್ನಲ್ ಮಾಡ್ತೀರ ಅವ್ರ ಹತ್ರ ನಾವು ಪಂಚಕರ್ಮ ಟ್ರೀಟ್ಮೆಂಟ್ ತೊಗೊಂಡ್ರೆ ಏನಾಗುತ್ತೆ, ಆ ಕಾಯಿಲೆನ ನಾವು ರಿವರ್ಸ್ ಮಾಡ್ಬೋದು. ಡಯಾಬಿಟಿಸ್ ಬಗ್ಗೆ ಮಾಹಿತಿಯನ್ನು ನೋಡ್ಕೊಂಡು ಬಂದಾಯಿತು. ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಿದೆ. ಇನ್ನು ನಮ್ಮ ಜನಗಳಿಗೆ ಡಯಾಬಿಟಿಸ್ ಬಗ್ಗೆ ಯಾವುದಾದ್ರೂ ಒಂದು ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರಿ? ಖಂಡಿತ. ಈಗ ಆಯುರ್ವೇದ ಟ್ರೀಟ್ಮೆಂಟ್ ಅಲ್ಲದೆ ಅಲೋಪತಿ ಟ್ರೀಟ್ಮೆಂಟು ಶುಗರ್ ನಾವು ಸೆಲ್ಫ್ ಮೆಡಿಕೇಷನ್ಗಿಂತ ಏನಂದರೆ ನುರಿತ ವೈದ್ಯರಿಗೆ ನಾವು ಭೇಟಿಯಾಗಿ ಸರಿಯಾದ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಮತ್ತು ಸರಿಯಾದ ಚಿಕಿತ್ಸಾ ಪದ್ಧತಿಯಿಂದ ನಾವು ಶುಗರ್ನ ಮೇಂಟೈನ್ ಮಾಡಿದರೆ ನಾವು ಹ್ಯಾಪಿ ಲೈಫ್ ಲೀಡ್ ಮಾಡ್ಬೋದು. ಮತ್ತು ಇದರಿಂದ ಭಯ ಬೇಡ ಮತ್ತು ಆತಂಕ ಏನಿಲ್ಲ. ನಮಗೆ ಟಾರ್ಗೆಟ್ ಏನಿರಬೇಕಂದ್ರೆ ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕು, ಮಿನಿಮಮ್ ಮೆಡಿಸಿನ್ಸ್ ತೊಗೋಬೇಕು. ಬೇಡ ಕೆಲವೊಂದು ಸಲ ನಾವು ಪಂಚಕರ್ಮ ಟ್ರೀಟ್ಮೆಂಟ್ ತೊಗೊಂಡಾಗ ಏನು ಇವತ್ತು ಮೆಡಿಸಿನ್ ತೊಗೊಳ್ತೀವಿ ಅದನ್ನು ನಾವು ಮೆಡಿಸಿನ್ ಟೇಪರ್ ಮಾಡ್ಬೋದು. ಜೊತೆಯಲ್ಲಿ ಇನ್ಸುಲಿನ್ ತೊಗೊಳ್ಳೋವಂಥದ್ದು ಇದ್ದರೆ ಅಥವಾ ಏನು ಆ ಡೋಸನ್ನು ಕಡಿಮೆ ಮಾಡ್ಬೋದು ಅಥವಾ ಇನ್ಸುಲಿನ್ನು ಟೇಪರ್ ಮಾಡ್ಬೋದು. ಹೀಗಿದ್ದಾಗ ನಾವು ಶುಗರ್ನ ಜೊತೆಯಲ್ಲಿ ನಾವು ಹ್ಯಾಪಿ ಲೈಫ್ ಲೀಡ್ ಮಾಡ್ಬೋದು. ಅದರ ಜೊತೆಲಿ ಆ ಶುಗರಿಂದ ಕಾಂಪ್ಲಿಕೇಶನ್ ಆಗಿದ್ದನ್ನು ಕಾಂಪ್ಲಿಕೇಶನನ್ನು ನಾವು ಅವಾಯ್ಡ್ ಮಾಡ್ಬೋದು. ಆಲ್ರೆಡಿ ಕಾಂಪ್ಲಿಕೇಶನ್ ಆಗಿದ್ದನ್ನು ನಾವು ಟ್ರೀಟ್ ಮಾಡ್ಬೋದು. ಹಾಗಾಗಿ ನಾವು ಆಯುರ್ವೇದ ಪದ್ಧತಿ ಮತ್ತು ಪಂಚಕರ್ಮ ಸಪೋರ್ಟಿಂದ ನಾವು ಎಂಥ ಸ್ಟೇಜಲ್ಲಿದ್ದರೂ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಿಮ್ಮ ಸಮೀಪ ಇರುವಂಥ ಆಯುರ್ವೇದ ತಜ್ಞರನ್ನ ಭೇಟಿಯಾಗಿ ಹ್ಯಾಪಿಯಾಗಿರಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಸಕ್ಕರೆ ಕಾಯಿಲೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಂತಹ ವೈದ್ಯರಾದ ಅಜಿತ್ ಪವಾರ್ ಅವರಿಗೆ ನಮ್ಮ SNA TV ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ.